ಹಾಯ್ ಗಾಯ್ಸ್, ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಗಾಂಧಿ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ನಾವು ನೋಡೋಣಂತ ಆ ದಿಕ್ಕುಗಳ ಮೇಲೆ ಪರೀಕ್ಷೆಯನ್ನ ಬಂದಿದ್ದಾವ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಮೇಲೆ ಈ ಚಾಪ್ಟರ್ ಮೇಲೆ ಕ್ವಶನ್ಗಳು ಬಂದಿದ್ದಾವ. ಅಂದ್ರೆ ದಿಕ್ಕು ಅಂದರೆ ಏನು, ದಿಕ್ಕುಗಳು ಎಷ್ಟು, ಒಟ್ಟಾರೆಯಾಗಿ ದಿಕ್ಕುಗಳು ನಾವು ಯಾವ ಕಡೆಗೆ ಹೋಗ್ತೀವಲ್ಲ ಅದಕ್ಕೆ ದಿಕ್ಕು ಅಂತ ಕರಿತೀವಿ, ಡೈರೆಕ್ಷನಲ್ ಅಂತ ಕರಿತೀವಿ. ಅಂದ್ರ ಎಷ್ಟು ದಿಕ್ಕುಗಳು ಒಟ್ಟಾರೆಯಾಗಿ ಅಂದ್ರೆ 4 ದಿಕ್ಕು. ಪ್ರಮುಖವಾದ ದಿಕ್ಕುಗಳು ಯಾವಪ್ಪ ಅಂದ್ರೆ ಪ್ರಮುಖವಾದ ದಿಕ್ಕುಗಳು ಹಾಗಾದ್ರೆ ಪೂರ್ವ, ಪಶ್ಚಿಮ, ಉತ್ತರ, ಇಲ್ಲಿ ದಕ್ಷಿಣ. ಇವಿಷ್ಟು ದಿಕ್ಕುಗಳು ಪ್ರಮುಖವಾದ ದಿಕ್ಕುಗಳು. ಇನ್ನ ನಡುವ ಒಂದಿಷ್ಟು ಸಬ್ ದಿಕ್ಕುಗಳು ಬರ್ತಾವ. ಸಬ್ ದಿಕ್ಕುಗಳು ಯಾವ್ಯಾವಪ್ಪ ಅಂತಂದ್ರ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು, ನೈಋತ್ಯ ದಿಕ್ಕು. ಇನ್ನ ವಾಯುವ್ಯ ದಿಕ್ಕು, ವಾಯುವ್ಯ ಕಡೆ ಪಶ್ಚಿಮ ಪಾಕಿಸ್ತಾನ ಇದೆ. ಈ ಕಡೆ ಈಶಾನ್ಯ ರಾಜ್ಯಗಳು, ಈಶಾನ್ಯ. ಇನ್ನ ಈ ಕಡೆ ಆಗ್ನೇಯ ದಿಕ್ಕುಗಳು. ಇಷ್ಟು ಒಟ್ಟು 8 ದಿಕ್ಕುಗಳನ್ನ ನಾವು ನೋಡಿದೀವಿ. ಭೂಮಿ ಮೇಲೆ ಕಾಲ್ಪನಿಕವಾಗಿ ಗುರುತಿಸಿದಂತ ದಿಕ್ಕುಗಳಾಗಿದ್ದಾವ. ಈ ದಿಕ್ಕುಗಳಲ್ಲಿ ಇಲ್ಲಿ ಉತ್ತರದಿಂದ ಪೂರ್ವದಲ್ಲಿ ನಡಬಾರಕ್ಕೆ ಎಷ್ಟು ಇರ್ತದೆ, 90 ಡಿಗ್ರಿ ಇರುತ್ತೆ. ಮೇನ್ ದಿಕ್ಕುಗಳೊಳಗ 90 ಡಿಗ್ರಿ ಇರುತ್ತೆ, 90 ಇರುತ್ತೆ. ಸೊ ಹಾಗಾದ್ರೆ ಸಬ್ ದಿಕ್ಕುಗಳಿದಾವಲ್ಲ, ಇಲ್ಲಿ 45 ಇರುತ್ತೆ, 45 ಅರ್ಧ ಇರುತ್ತಲ್ಲ, 45 ಇರುತ್ತೆ. ಇನ್ನ ಇಲ್ಲಿ 45 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 45. ಅಂದ್ರೆ ಎಲ್ಲಾ ದಿಕ್ಕುಗಳ ನಡುವೆ 45 ಇರುತ್ತೆ. ಈಸ್ ಇಟ್ ಕ್ಲಿಯರ್? 45 ದಿಕ್ಕು ಇರುತ್ತೆ. ಇದು ಇಂಪಾರ್ಟೆಂಟ್ ಇದೆ. ದಿಕ್ಕುಗಳು ಯಾವ್ಯಾವಪ್ಪ ಅಂದ್ರೆ ದಿಕ್ಕುಗಳು ಗೊತ್ತಿರಲಿ. ಇನ್ನ ಸ್ವಲ್ಪ ಏನಂತಂದ್ರೆ ನಮ್ಗ 4 ದಿಕ್ಕುಗಳಲ್ಲ, 4 ದಿಕ್ಕುಗಳು. ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ 4 ಕಿಲೋಮೀಟರ್ ನಡೆದು ನಂತರ ತನ್ನ ಎಡಕ್ಕೆ ಅಥವಾ ತನ್ನ ಬಲಕ್ಕೆ ತಿರುಗಿ ಮತ್ತೆ 5 ಕಿಲೋಮೀಟರ್ ನಡೆದು ಅಥವಾ ಎಡಕ್ಕೆ ಅಥವಾ ಬಲಕ್ಕೆ ಅಂದಾಗ ಇದು ಕನ್ಫ್ಯೂಸ್ ಆಗೋದ್ರಿಂದ ಸೊ ನಾನು ಒಂದು ಏನ್ ಹೇಳ್ತೀನಿ ಅಂದ್ರೆ ಸಿಂಪಲ್ ಟ್ರಿಕ್. ಇಲ್ಲಿ ಉತ್ತರ, ಇದು ಪೂರ್ವ, ದಕ್ಷಿಣ, ಇದು ಪಶ್ಚಿಮ. ಏನಿಲ್ಲ, ಸಿಂಪಲ್ ಆಗಿ ಇದು ಮೇಲೆ ಎಡ, ಇಲ್ಲಿ ಬಲ, ಇದು ಬಲ, ಇದು ಎಡ, ಬಲ, ಇದು ಎಡ, ಇದು ಬಲ, ಇದು ಎಡ ಆಗಿರುತ್ತದೆ ಅಂತ ನಿಮಗೆ ಈಸಿಲಿಯಾಗಿ ಗೊತ್ತಿರಲಿ. ಇದು ಯಾಕೆ ಹೆಲ್ಪ್ ಆಗ್ತೈತಿ ಅನ್ನೋದು ಬೇಸಿಕ್ ಹೇಳ್ತಾ ಇದ್ದೀನಿ. ಯಾಕೆ ಹೆಲ್ಪ್ ಆಗುತ್ತೆ ಅಂತ ಕ್ವಶನ್ಸ್ ಓದುವಾಗ ನಿಮ್ಗೆ ಈಸಿಲಿಯಾಗಿ ಗೊತ್ತಾಗುತ್ತೆ. ಸೊ ಹಾಗಾದರೆ ಇನ್ನೊಂದು ಕಾಂಟಿನೆಂಟಲ್ ಕೋನಗಳು ಆಂಗಲ್ಸ್ ಹತ್ತಿರ್ತಾವಲ್ಲ, ಆಂಗಲ್ ಹೇಳಿದ್ದೆ. ಎಲ್ಲಿಂದ ಅಂದ್ರೆ ಇದು ಸರ್ಕಲ್ ಅನ್ಕೋಬಹುದಾ. ಭೂಮಿ ಯಾವ ಆಕಾರದಲ್ಲಿದೆ? ಎಲಿಪ್ಟಿಕಲ್ ಆಕಾರದಲ್ಲಿದೆ, ಅಂದ್ರ ಸ್ವಲ್ಪ ಬಾಗಿದೆ, ಹೌದಾ? ಇದೊಂದು ವೃತ್ತ ಅನ್ಕೊಳ್ಳೋಣ. ವೃತ್ತ, ಇವುಗಳ ನಡುವಿರೋ ಕೋನಗಳನ್ನ ಲೆಕ್ಕ ಮಾಡೋಣ. ಇಲ್ಲಿಂದ 0 ಅನ್ಕೊಂಡಿದ್ದೆ ನಾನು. 0, 45, 90, 135 ಡಿಗ್ರಿ. ಇಲ್ಲಿಗೆ 180, 180 ಆದರೆ ನಂತರ ಅರ್ಧ ಅಂತಂದ್ರೆ ಎಷ್ಟು? 225 ಡಿಗ್ರಿ. 225 ಆದ್ರೆ ಇಲ್ಲಿ 270. ಇನ್ನ 270 ಆದ ನಂತರ 315 ಡಿಗ್ರಿ. ಇಲ್ಲಿಗೆ ಒಟ್ಟು ಎಷ್ಟಾಯ್ತು? 360. ಒಂದು ಕಂಪ್ಲೀಟ್ ಆಂಟಿ ಕ್ಲಾಕ್ ವೈಸ್ ಸರ್ಕಲ್ ಬರಬೇಕಾದ್ರೆ ಎಷ್ಟಾಗುತ್ತ? 360 ಆಗುತ್ತ. ಇದನ್ನ ನೆನಪಿಟ್ಕೊಂಡ್ಬಿಡಿರಿ. ಗಡಿಯಾರದ ಸಮಸ್ಯೆಗಳು ಇದೇ ಚಾಪ್ಟರ್ ಮೇಲೆ ಬರ್ತಾವೆ, ಇದ್ರ ಮೇಲೆ ಬೇಸಿಕ್ ಮೇಲೆ ಬರುತ್ತೆ. ಸೊ ಹಾಗಾದ್ರೆ ಈ ಸರ್ಕಲ್ ಅನ್ನ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಲೆಟ್ ಅಸ್ ಮೂವ್ ನೆಕ್ಸ್ಟ್ ಅಂದ್ರೆ ಇನ್ನ ಪೈಥಾಗೋರಸ್ನ ಪ್ರಮೇಯದ ಮೇಲೆ ಇಲ್ಲಿ ಲಿಂಕ್ ಮಾಡಿದಾನ. ಪೈಥಾಗೋರಸ್ನ ಪ್ರಮೇಯವನ್ನು ಸ್ವಲ್ಪ ಹೆಂಗ ಅನ್ನೋದನ್ನದ ಸ್ವಲ್ಪ ನೋಡ್ಕೊಂಡ್ಬಿಡೋಣ, ಆಮೇಲೆ ಲೆಕ್ಕವನ್ನ ಬಿಡಿಸೋಣ ಅಂತ. ಪೈಥಾಗೋರಸ್ನ ಪ್ರಮೇಯ ಇವು ಪೈಥಾಗೋರಸ್ನ ಪ್ರಮೇಯ ಇವು ಅಣ್ಣ ಯಾವಾಗ ಕಂಡು ಹಿಡಿದು ಬಿಟ್ಟ ಅವತ್ತಿಗೆ ಸ್ಟಾರ್ಟ್ ಆದ್ರೆ ಟ್ರಿಗ್ನಾಮೆಟ್ರಿ ಅನ್ನೋದು. ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿ ಅಂತ ಏನ್ ಕರಿತೀವಿ, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಅಂತ ಏನ್ ಕಲಿತೀವಲ್ಲ, ನಮಗೆ ಇವತ್ತಿಗಾರು ಹೆಲ್ಪ್ ಆಗಿಲ್ಲ ಅನ್ಕೋತೀವಿ. ಬಟ್ ಇಂಜಿನಿಯರಿಂಗು ಅಥವಾ ಅಪ್ಕಮಿಂಗ್ ಎಜುಕೇಶನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಈ ಪೈಥಾಗೋರಸ್ನ ಪ್ರಮೇಯದ ಮೇಲೇನೆ ಕ್ಯಾಲ್ಕುಲೇಟ್ ಮಾಡ್ತಾರ. ಹೌ ಇಟ್ ಇಸ್ ಪಾಸಿಬಲ್ ಅಂದಾಗ ನಾವು ಈಗೊಂದು ಏನಪ್ಪಾ ಅಂದ್ರ ಮೌಂಟ್ ಎವರೆಸ್ಟ್ ಐತೆ. ಮೌಂಟ್ ಎವರೆಸ್ಟ್ ಅನ್ನ ಆಗಿನ ಕಾಲದಾಗ ಹೆಂಗ್ ಅಳಿತಿದ್ರು?
ಗೊತ್ತಿಲ್ಲ. ಅದನ್ನ ಹೆಂಗ್ ಮಾಡ್ತಾರಂದ್ರ ಈ ಎತ್ತರ ಮತ್ತು ಉದ್ದವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದು ಎತ್ತರ ಹಿಂಗಿರೋದನ್ನ ಕ್ಯಾಲ್ಕುಲೇಟ್ ಮಾಡೋದು. ಇವು ಎರಡೂ ಕೋನಗಳು ಗೊತ್ತಾದಾಗ ಈ ಮೂರನೇ ಕೋನ ನಮಗ್ ಗೊತ್ತಿಲ್ಲ ಅಂದಾಗ ಏನಾಗಿರುತ್ತಂತಂದ್ರ ಒಂದು ತ್ರಿಭುಜದ ಎರಡು ಬಾಹುಗಳಿಗೆ ಮೂರನೇ ವಿಕರ್ಣ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಇದಕ್ಕ ವಿಕರ್ಣ ಅಂತ ಕರಿತೀವಿ. ಅಂದ್ರೆ ಇದು ಮತ್ತು ಇದು ಕೂಡಿದರೆ, ಹೌದಾ, ಇದಕ್ಕ ಎ ಅನ್ನೋನ, ಇದಕ್ಕೆ ಬಿ ಅನ್ನೋನು, ಇದಕ್ಕೆ ಸಿ ಅನ್ನೋನು. ಎ ಬಿ ಈ ಬಾಹು ಇದಾವಲ್ಲ, ಈ ಬಾಹು ಎ ಬಿ ಅನ್ನೋದು ಬಾಹು, ಇದು ಮತ್ತ ಬಿ ಸಿ ಅನ್ನೋದು ಬಾಹು. ಇವಕ್ಕ ವರ್ಗಗಳು ಇರ್ತಾವಲ್ಲ, ವರ್ಗ ಸ್ಕ್ವೈರಿಂಗ್ ಇರ್ತಲ್ಲ, ಅದಕ್ಕ ಎ ಸಿ ಸ್ಕ್ವಯರ್ ಇದು ಈಕ್ವಲ್ ಆಗಿರುತ್ತದೆ ಅಂತ ಹೇಳಿದ್ರೆ ಏನಿಲ್ಲ. ನನ್ನ ಏನೇನದು ಹಳೆಯಲ್ಲ ಮಗನ ಗಂಡ. ಇವೆರಡು ಬಾಹುಗಳು ಇದಕ್ಕ ವಿಕರ್ಣಕ್ಕೆ ಸಮವಾಗಿರುತ್ತದೆ ಅಂತೇಳಿ. ಬಟ್ ಇಲ್ಲೊಂದು ಕಂಡೀಷನ್ ಆಯ್ತಾ, ಏನಾಗಿರ್ಬೇಕು ಅಂತ, ಕನ್ಸಿಡರ್ ಹ್ಯಾಸ್ ಅ ಬಿ ಆಸ್, ಅಥವಾ ಬಿ ಏನಾಗಿರಬೇಕು 90 ಡಿಗ್ರಿಯ ಲಂಬ ಕೋನವಾಗಿರಬೇಕು. ಏನಾಗಿರಬೇಕು? ಬಿ ಯಾವಾಗೂ ಲಂಬ ಕೋನವಾಗಿದ್ದರೆ ಮಾತ್ರ ಈ ಪ್ರಮೇಯ ಉತ್ಪಾದನೆ ಆಗುತ್ತದೆ. ನಮಗ ಈ 90 ಡಿಗ್ರಿ ಇಲ್ರಿ ಅಂದಾಗ ಹಿಂಗ ಬಂದು ಹಿಂಗ ಹೋಗಿತ್ತಂದ್ರ 90 ಡಿಗ್ರಿ ಎಲ್ಲಾರು ಉತ್ಪಾದನೆ ಆಗ್ಲಿ, ಅದರ ವಿಕರ್ಣ ಅನ್ನೋದಿರ್ತಲ್ಲ, ವಿಕರ್ಣ ಎರಡೂ ಬಾಹುಗಳಿಗೆ ಸಮವಾಗಿರುತ್ತದೆ ಅನ್ನೋದೇ ಈ ಪೈಥಾಗೋರಸನ ಪ್ರಮೇಯ. ಅರ್ಥ ಆಗಿದೆ ಅನ್ಕೋತೀನಿ. ಏನಪ್ಪಾ ಅಂತಂದ್ರೆ ಇದನ್ನ ನೆನಪಿಟ್ಕೊಂಡ್ಬಿಟ್ರಿ, ಎ ಸಿ ಸ್ಕ್ವಯರು ಈಕ್ವಲ್ ಟು ಎ ಬಿ ಸ್ಕ್ವಯರು ಪ್ಲಸ್ ಬಿ ಸಿ ಸ್ಕ್ವಯರ್. ಇದನ್ನ ಈ ಸೂತ್ರ ಹಚ್ಚಿದೇನು ಕ್ಯಾಲ್ಕುಲೇಟ್ ಮಾಡೋದು, ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಬಟ್ ಪೈಥಾಗೋರಸನ ಪ್ರಮೇಯ ಎಕ್ಸಾಮ್ ಒಳಗ ಹಿಂಗ ಡೈರೆಕ್ಟ್ ಪೈಥಾಗೋರಸನ ಪ್ರಮೇಯ ಸೂತ್ರ ಏನು ಕೇಳಿಲ್ಲ, ಬಟ್ ಅಪ್ಲೈ ಮಾಡಿ ಬಿಡಿಸುವಂತ ಕ್ವಶನ್ಸ್ಗಳನ್ನ ಕೇಳಿದಾರ. ಸೊ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದ ಇನ್ನ ಕ್ವಶನ್ಸ್ ಅನ್ನ ಬಿಡಿಸೋಣಂತ. ರಮೇಶನು ಒಂದು ನಿರ್ದಿಷ್ಟ ಸ್ಥಳದಿಂದ ದಕ್ಷಿಣಕ್ಕೆ ಮುಖ ಮಾಡಿ, ಯಾವ ಕಡೆಗೆ? ದಕ್ಷಿಣಕ್ಕೆ ಮುಖ ಮಾಡಕ್ಕೆ 2 ಕಿಲೋಮೀಟರ್ ನಡೆದು, ನಂತರ ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು, ಮತ್ತೆ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆದು, ಕೊನೆಯಲ್ಲಿ ತನ್ನ ಬಲಕ್ಕೆ 2 ಕಿಲೋಮೀಟರ್ ನಡೆಯೋನು. ಹಾಗಾದ್ರೆ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾನೆ? ರಮೇಶ್ ವಾಕ್ 2 ಕಿಲೋಮೀಟರ್ ಫಾರ್ಮ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಫೇಸಿಂಗ್ ಸೌತ್. Then turn left and walks 3 kilometer. Then turn left and walk 4 kilometer. And finally turns right and walk 2 kilometer. In which direction he is a walk now ಅಂದಾರ. ಸೊ ಇದನ್ನ ನಾ ಹೆಂಗೆ ಬಿಡಿಸೋಣ ಅಂತೇಳಿ ನೋಡೋಣ ಅಂತ. ನಾನು ಏನಂತ ಫಸ್ಟ್ ಆ ಒಂದು ಮೂಲ್ಯಾಗ ಒಂದು ಸೈಡ್ ಎಲ್ಲಾದರೂ ಇಲ್ಲಿ ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ ಅಂತ ಬರ್ಕೊಳ್ಳಿ. ಹಾಗೆ ನಾನು ಒಂದು ಟ್ರಿಕ್ಸ್ ಹೇಳ್ತೇನೆ. ಬಲ ಇದು ಎಡ ಆಗಿರಲಿ, ಇದು ಬಲ ಇದು ಎಡ, ಇದು ಬಲ ಇದು ಎಡ, ಇದು ಬಲ ಇದು ಎಡ, ಹಿಂಗ ಬರ್ಕೊಂಡ್ ಬಿಡ್ರಿ. ಇದನ್ನ ಹಿಂಗ ಬರ್ಕೊಂಡಿದ್ದ ನಿಮ್ಗೆ ಈ ಕ್ವಶನ್ ಬಿಡಿಸುವಾಗ ಭಾರಿ ಈಜಿ ಆಗತ್ತೆ, ಇದು ಬಹಳ ಹೆಲ್ಪ್ ಆಗುತ್ತೆ. ಓಕೆ, ನಾವು ಬಿಡಿಸೋಣಂತ. ಒಂದು ನಿರ್ದಿಷ್ಟ ಸ್ಥಳದಿಂದ, ಒಂದು ನಿರ್ದಿಷ್ಟ ಅಂದ್ರೆ ಕೇಂದ್ರ ಬಿಂದು ಅನ್ಕೊಳ್ಳುವ. ಕೇಂದ್ರ ಬಿಂದು ಅನ್ಕೊಂಡ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ, ಅಂದ್ರೆ ಸೌತ್ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಅಂದ್ರೆ ಎಷ್ಟು ಕಿಲೋಮೀಟರ್ ನಡೀತಾನೆ? ಸೌತ್ ಕಡೆ ಮುಖ ಮಾಡಿ ನಿಂತು 2 ಕಿಲೋಮೀಟರ್ ವಾಕ್ ಮಾಡ್ತಾನೆ. ನಡೀತಾನೋ 2 ಕಿಲೋಮೀಟರ್ ನಡೀತಾನ ಅವನು. ನಂತರ ತನ್ನ ಎಡಕ್ಕೆ ತಿರುಗ್ತಾನಂದಾಗ ನಾನೇನಂದಿದ್ದೆ, ಇದು ದಕ್ಷಿಣ ಅನ್ಕೊಂಡಾನ, ಕೆಳಗೆ ಬಂದ್ಬಿಟ್ಟಾನ. ಈಗ ಎಡ ಅಂದಾರ, ನಾವೇನ್ ಬಿಡ್ತೀನಿ, ಫಸ್ಟ್ ಎಡ, ಈ ಕಡೆ ಬಲ, ಇದು ಬಲ ಇದು ಎಡ. ಹಾಗಾದ್ರೆ ನಮಗೆ ಎಡ ಅಂದ್ರೆ ಇದು ಒಂದು ನಿರ್ದಿಷ್ಟ ಬಿಂದು ಆಯ್ತು. ಈಗ ಇದು ನಿರ್ದಿಷ್ಟ ಬಿಂದು ಇದಲ್ಲ, ಈಗ ಈ ನಿರ್ದಿಷ್ಟ ಬಿಂದು ಬಂತು. ಈ ನಿರ್ದಿಷ್ಟ ಬಿಂದುವಿನಿಂದ ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ನಡೀತಾನೆ. 3 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ ಅಂದಾರ, ಅಂದ್ರೆ ಇದು ನಮಗೆ ಎಡ, ಇದು ಬಲ ಆಯ್ತು, ಎಡ ಬಲ ಆಯ್ತು. 3 ಕಿಲೋಮೀಟರ್ ನಡೆದಾನ. 3 ಕಿಲೋಮೀಟರ್ ನಡೆದಾದ್ಮೇಲೆ ಮತ್ತೆ ಎಡಕ್ಕೆ ಅಂದಾಗ 4 ಕಿಲೋಮೀಟರ್ ಆಯ್ತು. ಇಲ್ಲಿಗೆ 2 ಕಿಲೋಮೀಟರ್ ಆಯ್ತು. ಇಲ್ಲಿಂದ ಮೇಲಕ್ಕೆ 2 ಕಿಲೋಮೀಟರ್, ಇದು ಗೊತ್ತಿರಬೇಕು. ಒಟ್ಟಾರೆಯಾಗಿ 4 ಕಿಲೋಮೀಟರ್ ನಡೆದಾಯ್ತು. ನಡೆದು ತನ್ನ ಬಲಕ್ಕೆ ತಿರುಗಿ, ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುವವನು ಅಂದ್ರ ಇಲ್ಲಿಂದ ನಿರ್ದಿಷ್ಟ ಬಿಂದು ಆಯಿತು. ಇಲ್ಲಿಂದ 2 ಕಿಲೋಮೀಟರ್ಸ್, ಹೌ ಮಚ್? 2 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಹಾಗಾದರೆ ಈಗ ಅವನು ಯಾವ ದಿಕ್ಕಿನಕ್ಕೆ ಮುಖ ಮಾಡಿ ನಡೆಯುತ್ತಿದ್ದಾನೆ ಅಂದಾಗ ನಾವು ನಿರ್ದಿಷ್ಟ ಬಿಂದು ಆದ್ರೆ ಇಲ್ಲಿ ನಿಂತಾನೆ ಈಗ ಬಂದು, ಹಾಗಾದ್ರೆ ಪೂರ್ವಕ್ಕೆ ಹೊಂಟಿದ್ದಾನಂದಂಗಾಯ್ತು. ಯಾವ ದಿಕ್ಕು? ಪೂರ್ವದ ದಿಕ್ಕು.
ಯಾವ ದಿಕ್ಕು? ಪೂರ್ವದ ದಿಕ್ಕು. ಆನ್ಸರ್ ಪೂರ್ವ ಅನ್ನೋದು ಗೊತ್ತಾಯ್ತಾ? ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ರವಿ ವಾಕ್ಸ್ ದ 4 ಕಿಲೋಮೀಟರ್ ಫ್ರಮ್ ಅ ಸರ್ಟನ್ ಪ್ಲೇಸ್ ಟು ಫೇಸಿಂಗ್ ಈಸ್ಟ್. ಈಸ್ಟ್ ಅಂದಾರ. ದೆನ್ ಟರ್ನ್ ಲೆಫ್ಟ್, ವಾಕ್ 3 ಕಿಲೋಮೀಟರ್ ಅಂಡ್ ಟರ್ನ್ ರೈಟ್ ಅಗೇನ್ 3 ಕಿಲೋಮೀಟರ್. ವಾಕ್ ಅಗೇನ್ ದ ಟರ್ನ್ ಇನ್ ಟು ದ ರೈಟ್ ಅಂಡ್ ವಾಕ್ 2 ಕಿಲೋಮೀಟರ್. ಅಟ್ ದ ಎಂಡ್ ಆಫ್ ಟರ್ನ್ ಈಸ್ ರೈಟ್ ಅಂಡ್ ವಾಕ್ 5 ಕಿಲೋಮೀಟರ್. ಕ್ವಶನ್ ಸ್ವಲ್ಪ ದೊಡ್ಡ ಇದಾವ, ಬಟ್ ಬಿಡಿಸೋದು ಅಷ್ಟೇ ಈಸಿ ಐತಿದೆ. ಬಟ್ ಕ್ವಶನ್ ಮಾತ್ರ ದೊಡ್ಡ ಇರ್ತಾವ. ಓಕೆ, ಇಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ. ಇದನ್ನ ಸ್ವಲ್ಪ ಕಾಂಪ್ಲಿಕೇಟ್ ಇದಾವ. ಸೊ ಹಾಗಾದ್ರೆ ಈ ಕ್ವಶನ್ ನಂಬರ್ 2 ಅನ್ನ ಸಾಲ್ವ್ ಮಾಡೋಣ ಅಂತ ಏನು ಕೊಟ್ಟಾರ ನೋಡ್ರಿ. ಫಸ್ಟಕ್ಕ ಆ ನಿರ್ದಿಷ್ಟ ಬಿಂದು, ಒಂದು ನಿರ್ದಿಷ್ಟ ಬಿಂದು ಅನ್ಕೊಂಡು ಅವನು ಪೂರ್ವಕ್ಕೆ ಅಂದಾನ ಈಸ್ಟ್ ಮಕ ಮಾಡಿ ನಡೆಯುತ್ತಾನೆ. ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ಸ್ ನಡೆದು ಮತ್ತೆ ತನ್ನ ಬಲಕ್ಕೆ ಎಡಕ್ಕೆ ಅಂದಾರ. ಇದು ಎಡ ಆಗುತ್ತಾ, ಇದು ಬಲ ಆಗುತ್ತಾ? ಸೊ ಎಡಕ್ಕೆ ತಿರುಗಿ 3 ಕಿಲೋಮೀಟರ್, ಎಡಕ್ಕೆ ತಿರುಗಿ 3 ಕಿಲೋಮೀಟರ್ಸ್, 3 ಕಿಲೋಮೀಟರ್ ನಡೆದು ಪುನಃ ತನ್ನ ಬಲಕ್ಕೆ ಅಂದ್ರೆ ನಮಗ ಇದು ಎಡ, ಇದು ಬಲ, ಇದು ಲೆಫ್ಟ್, ಇದು ರೈಟ್. ಓಕೆ, 3 ಕಿಲೋಮೀಟರ್ ಆಯ್ತು. ಇದು ಫಸ್ಟ್ 4 ಆಯ್ತು. 4 ಇಲ್ಲಿ ಬಡಕ್ಕೆ ಅಂದಾರ, ಎಡಕ್ಕೆ ಅಂದಾರು. ಸೊ ಹಾಗಾದ್ರೆ ಎಡ ಐತೆ, ಇದು ಎಡಕ್ಕೆ ಮತ್ತೆ 3 ಕಿಲೋಮೀಟರ್ ನಡೀತಾನೆ. 3 ಕಿಲೋಮೀಟರ್ಸ್, 3 ಕಿಲೋಮೀಟರ್ ನಡೆದು ತನ್ನ ಬಲಕ್ಕೆ ಅಂದಾರ. ಈಗ ಬಲ ಅಂದಾರೆ, ಮತ್ತೆ ಬಲ, ಇದು ಎಡ, ಬಲ ಎಡ ಅಂದಾಗ ಇನ್ನ ಬಲಕ್ಕೆ ಅಂದ್ರೆ ಮತ್ತ 3 ಕಿಲೋಮೀಟರ್ ನಡೀತಾನೆ. ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ಸ್. ಹಾಗಾದ್ರೆ ಬಲಕ್ಕೆ ತಿರುಗಿ ಅಂದಾರ, ಮತ್ತ ಇದು ಎಡ, ಇದು ಬಲ. ಮೇಲೆ ಬಂತಿದ್ದು. ಓಕೆ, ಇನ್ನ ಈ ಕಡೆ 2 ಕಿಲೋಮೀಟರ್, 2 ಕಿಲೋಮೀಟರ್ಸ್ ನಡೀತಾನೆ. ಎಷ್ಟು? 2 ಕಿಲೋಮೀಟರ್ ನಡೆದು ತನ್ನ ಬಲಕ್ಕೆ ತಿರುಗಿ, ಹೌದಾ? 2 ಕಿಲೋಮೀಟರ್ ನಡೆದಾನ, 2 ಕಿಲೋಮೀಟರ್ ನಡೆದಾನು. ಮತ್ತೆ ಬಲಕ್ಕೆ ಅಂದಾರಲ್ಲ, ಇದು ಬಲ, ಇದು ಎಡ, ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್? ಬಲಕ್ಕೆ ತಿರುಗಿ ತನ್ನ ಕೊನೆಯಲ್ಲಿ 5 ಕಿಲೋಮೀಟರ್ ನಡೀತಾನೆ. ಈ ಕಡೆ ಬಲ ಅಂದರೆ ಈ ಕಡೆ 5 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ಸ್. ಈಗ ಯಾವ ಕಡೆ ಮುಖ ಮಾಡಿದ್ದಾನೆ ಅಂದ್ರ, ಅವ ಯಾವ ಕಡೆ ದಿಕ್ಕೆ ಮುಖ ಮಾಡಿದ್ದಾನೆ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ. ಕೆಳಗೆ ಬರ್ತಾನಲ್ಲ ಅವನು ದಕ್ಷಿಣಕ್ಕೆ ಮುಖ ಮಾಡಿದ್ರಿಂದ ಅವನು ದಕ್ಷಿಣ ಮುಖ ಮಾಡಿ ನಡೆಯುತ್ತಿದ್ದಾನೆ. ಒಂದು ಸೆಕೆಂಡ್, 1 2 3 4 5. ಓಕೆ, ದಕ್ಷಿಣಕ್ಕೆ ಮುಖ ಮಾಡಿ ನಡೆಯುತ್ತಿದ್ದಾನೆ. ರಾಹುಲನು ಒಂದು ನಿರ್ದಿಷ್ಟ ಬಿಂದು ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 1 ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ 2 ಕಿಲೋಮೀಟರ್ ನಡೆದು ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ 5 ಕಿಲೋಮೀಟರ್ ನಡೆಯುವನು. ಹಾಗಾದರೆ ಅವನು ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತಿದ್ದಾನೆ ಅಂತಂದಾಗೈತೆ. ಸ್ವಲ್ಪ ಕ್ವಶನ್ ದೊಡ್ಡ ಇದಾವ, ಟೈಮ್ ಕವರ್ ಮಾಡೋಣ ಅಂತ. ಒಂದು ನಿರ್ದಿಷ್ಟ ಸ್ಥಳದಿಂದ ಅಂದಾರ, ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 1 ಕಿಲೋಮೀಟರ್, ಉತ್ತರಕ್ಕೆ ಮುಖ ಮಾಡಿ 1 ಕಿಲೋಮೀಟರ್ ನಡೆದು 1 ಕಿಲೋಮೀಟರ್ ನಡೆದು ತನ್ನ ಬಲಕ್ಕೆ, ಇದು ಎಡ ಆಗುತ್ತಾ, ಇದು ಬಲ ಆಗುತ್ತಾ? ಸೊ ಹಾಗಾದ್ರೆ 2 ಕಿಲೋಮೀಟರ್ ನಡೀತಾನೆ. 2 ಕಿಲೋಮೀಟರ್ ನಡೆದು 2 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ, ಇದು ಎಡ ಆಗುತ್ತಾ, ಇದು ಬಲ ಆಗುತ್ತಾ? ತನ್ನ ಎಡಕ್ಕೆ ತಿರುಗಿ ಎಷ್ಟು? 3 ಕಿಲೋಮೀಟರ್, 3 ಕಿಲೋಮೀಟರ್, 3 ಕಿಲೋಮೀಟರ್ ನಡೆದು 3 ಕಿಲೋಮೀಟರ್ ನಡೆದು ತನ್ನ ಎಡಕ್ಕೆ ಮತ್ತೆ 5 ಕಿಲೋಮೀಟರ್ ನಡೆಯುತ್ತಾನೆ. ತನ್ನ ಇದು ಬಲ, ಇದು ಎಡ, ಎಷ್ಟು? 5 ಕಿಲೋಮೀಟರ್, 5 ಕಿಲೋಮೀಟರ್, 5 ಕಿಲೋಮೀಟರ್ ನಡೆದು. ಹಾಗಾದರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಹಾಗಾದರೆ ಪಶ್ಚಿಮ, ಈ ಕಡೆ ಆದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾನೆ ಅಂದಂಗಾಯ್ತು. ಇನ್ನ ಒಬ್ಬ ವ್ಯಕ್ತಿ ಪೂರ್ವದ ದಿಕ್ಕಿಗೆ 3 ಕಿಲೋಮೀಟರ್ ನಡೆದು ತನ್ನ ಬಲಗಡೆ 4 ಕಿಲೋಮೀಟರ್ ನಡೆಯುತ್ತಾನೆ. ಬಲಗಡೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಐತೆ. ಯಾವ ದಿಕ್ಕು ಅಂದ್ರೆ ಇಲ್ಲಿ ಪಾಯಿಂಟ್, ನಿರ್ದಿಷ್ಟ ಪಾಯಿಂಟ್, ಸೆಂಟರ್ ಪಾಯಿಂಟ್. ಇನ್ನ 3 ಕಿಲೋಮೀಟರ್ ಅಂದ್ರೆ ಪೂರ್ವ, ಈ ಕಡೆ ಬಂತಲ್ಲ 3 ಕಿಲೋಮೀಟರ್, ಇಸಿ ಸೆಂಟರ್ ಪಾಯಿಂಟ್. 3 ಕಿಲೋಮೀಟರ್ ನಡೆದು ತನ್ನ ಬಲ, ಇದು ಬಲ, ಇದು ಎಡ, ಬಲ ಮತ್ತು ಎಡ 3 ಕಿಲೋಮೀಟರ್ ನಡೆದು ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್, 4 ಕಿಲೋಮೀಟರ್ಸ್.
4 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಆತನು ಪ್ರಾರಂಭದ ಬಿಂದುವಿನ ಎಷ್ಟು ದೂರದಲ್ಲಿದ್ದಾನೆ? ಪ್ರಾರಂಭದ ಬಿಂದುವಿನಲ್ಲಿ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾರ. ಹೆಂಗಪ್ಪ ಅಂತಂದ್ರೆ ನಾನು ಪೈಥಾಗೋರಸ್ನ ಪ್ರಮೇಯ ಹೇಳಿದ್ನಲ್ಲ, ಹಂಗ ಇದನ್ನ ಬಿಡಿಸೋಣ. ನಮಗೆ ಇದು 90 ಡಿಗ್ರಿ ಆಯ್ತು, ಹೌದಾ? 90 ಡಿಗ್ರಿ. ನಾನು ಸೂತ್ರ ಹೇಳಿದ್ದೆ, AC ಇದಕ್ಕೆ ಎ, ಇದಕ್ಕೆ ಎ ಅನ್ನೋನು, ಇದಕ್ಕೆ ಬಿ ಅನ್ನೋನು, ಇಲ್ಲ ಸಿ ಅನ್ನೋನು ಇದಕ್ಕೆ. ಓಕೆ, ಒಂದು ಸೆಕೆಂಡ್. ಇದು ಪೈಥಾಗೋರಸ್ನ ಪ್ರಮೇಯದ ಮೇಲೆ ಸಾಕಷ್ಟು ಎಕ್ಸಾಮ್ ಕೇಳಿದಾರ. ಸೊ ಹಾಗಾದ್ರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೋ. ಇದು ಬಿ, ಇದು ಎ, ಸಿ, ಹಿಂಗೆ ಯಾಕಂದ್ರೆ ನೀವು ಹೆಂಗೆ ಬೇಕಾದ್ರೆ ಕೊಟ್ಕೋಬಹುದು. ನಾನು ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಎ ಬಿ ಬಿ ಸಿ ಅಲ್ಲಲ್ಲ, ಬಿ ಸಿ, ಈ ಸೂತ್ರ ಐತೆ. ಬಿ ಸಿ ಸ್ಕ್ವೇರ್ ನಮಗೆ ಎ ಸಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂದ್ರೆ 3 ಐತೆ, ಎ ಬಿ ಸ್ಕ್ವೇರ್ ಅಂದ್ರೆ 4 ಐತೆ. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಹಾಗಾದರೆ 4 ಮೂರ್ಲೆ 4 4 16, 3 ಮೂರ್ಲೆ 9, ಅಂದರೆ 16 ಪ್ಲಸ್ 9 ಅಂತಂದ್ರೆ 25. ಅಂದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು 25, ಎ ಸಿ ಈಕ್ವಲ್ ಟು 5. ಇದರ ವರ್ಗ ತೆಗೆದ್ನಿ 5. ಹಾಗಾದ್ರೆ ಎಷ್ಟು ದೂರದಲ್ಲಿದ್ದಾನೆ? 5 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅರ್ಥ ಆಯ್ತಾ? ಓಕೆ, ಇನ್ನ ಈ ಕ್ವಶನ್ ಅನ್ನು ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ 12 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಉತ್ತರದ ಕಡೆಗೆ 12 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಆಮೇಲೆ ಪೂರ್ವಕ್ಕೆ 15 ಕಿಲೋಮೀಟರ್, ನಂತರ 15 ಕಿಲೋಮೀಟರ್ ಪಶ್ಚಿಮಕ್ಕೆ, ಅನಂತರ ಪೂರ್ವಕ್ಕೆ 15 ಕಿಲೋಮೀಟರ್, ಪಶ್ಚಿಮಕ್ಕೆ 15 ಕಿಲೋಮೀಟರ್, ತದನಂತರ ಪಶ್ಚಿಮಕ್ಕೆ 18 ಕಿಲೋಮೀಟರ್, ದಕ್ಷಿಣಕ್ಕೆ ತದನಂತರ 18 ಕಿಲೋಮೀಟರ್ ದಕ್ಷಿಣಕ್ಕೆ ಪ್ರಯಾಣಿಸಿದರೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತೇಳಿ. ಆ ಪರ್ಸನ್ ಟ್ರಾವೆಲ್ಸ್ 12 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. He traveled then 15 kilometer east, then 15 kilometer west, and then 18 kilometer. How far he is from the starting point is if he travel to the south ಅಂತ ಕೇಳಿದಾರ. ಓಕೆ, ಇನ್ನ ಈ ಕ್ವಶನ್ ಅನ್ನ ಬಿಡಿಸೋಣಂತ. ಹೆಂಗೈತಂದ್ರೆ ಇದು ಫಸ್ಟಕ್ಕೆ ಅವನು ಉತ್ತರದ ಕಡೆಗೆ 18 ಕಿಲೋಮೀಟರ್ ಹೋಗ್ತಾನೆ. ಒಂದು ಪಾಯಿಂಟ್ ಇಟ್ಕೊಂಡು ಇಲ್ಲಿ ಎಷ್ಟು ಕಿಲೋಮೀಟರ್ ಇದು? 12 ಕಿಲೋಮೀಟರ್. 12 ಕಿಲೋಮೀಟರ್ಸ್, 12 ಕಿಲೋಮೀಟರ್ಸ್ ಬರ್ದಾರ, ಒಂದು ಬರ್ಕೊಂಡ್ಬಿಡ್ನಿ. ಇನ್ನು ಪೂರ್ವಕ್ಕೆ ಎಷ್ಟು? 15 ಕಿಲೋಮೀಟರ್ ಹೋಗ್ತಾನೆ. ಇದು ಪೂರ್ವ ಆಯಿತು, ಹೌದಾ? ಇದು ಪೂರ್ವಕ್ಕೆ ಎಷ್ಟು? 15 ಕಿಲೋಮೀಟರ್ಸ್. ಅಂದರೆ ನಾವು ಇಲ್ಲಿ ಪೂರ್ವ ಈ ಕಡೆ ಬರ್ತಂದಂಗ ಪೂರ್ವಕ್ಕೆ 15 ಕಿಲೋಮೀಟರ್ಸ್. ಅನಂತರ ಮತ್ತೆ ಪಶ್ಚಿಮಕ್ಕೆ ಅಂದಾರಲ್ಲ, ಇಲ್ಲಿ ಹಿಡ್ದ ಪೂರ್ವನ ಇರ್ತಾನೆ ಇಲ್ಲಿ, ಮತ್ತೆ ಪಶ್ಚಿಮ ಅಂದ್ರೆ ಎಲ್ಲಿಗೆ ಬರ್ತಾನ? ಇದ ಸೇಮ್ ಪಾಯಿಂಟಿಗೆ ಬರ್ತಾನ, ಹಿಂಗೆ ಬರ್ತಾನೆ, ಹಿಂಗೆ ಹೋಗ್ಯಾನ, ಮತ್ತೆ ಹಿಂಗೆ ಬರ್ತಾನ. ಎಷ್ಟಾಯ್ತು? ಆಸ್ ಯೂಶುವಲ್ ಆಗಿ ಪೂರ್ವದ ಬಿಂದುವಿಗೆ ಬಂದು ನಿಂತಿದ್ದಾನೆ. ಪೂರ್ವದ ಬಿಂದುವಿಗೆ ಬಂದು ನಿಂತಿದ್ದಾನೆ. ಸೊ ಹಾಗಾದರೆ ಮತ್ತೆ ಅವನು ಎಷ್ಟು? ಅನಂತರ ದಕ್ಷಿಣಕ್ಕೆ 18 ಕಿಲೋಮೀಟರ್ ಬರ್ತಾನೆ. ಇಲ್ಲಿಂದ ಇಲ್ಲಿಗೆ 18 ಕಿಲೋಮೀಟರ್ ಬರ್ತಾನೆ. 18 ಕಿಲೋಮೀಟರ್ ಬರ್ತಾನೆ. ಹಾಗಾದರೆ ಇಲ್ಲಿಗೆ ಅಂದ್ರೆ ಎಕ್ಸ್ಟ್ರಾ ಬಂದಾನ. ಇಲ್ಲಿ ಅಂದ್ರೆ 6 ಕಿಲೋಮೀಟರ್ ಎಕ್ಸ್ಟ್ರಾ ಆಗೈತಿ. 6 ಕಿಲೋಮೀಟರ್ ಎಕ್ಸ್ಟ್ರಾ ಆಗಿದೆ. ಎಯು ಪ್ರಾರಂಭದ ಬಿಂದುವಿನಿಂದ ಡಿಯ ಕೊನೆಯ ಬಿಂದು ಎ ಮತ್ತು ಡಿಗೆ 18 - 12 ಅಂದ್ರೆ 6 ಕಿಲೋಮೀಟರ್ ಬಿಂದುವಿನಿಂದ. ಎಷ್ಟು ಬಿಂದುವಿನ ದೂರ ಇದಾನಂತಂದ್ರೆ ಇದೇ ಬಿಂದು ಅನ್ಕೊಳ್ತಿದ್ದಾನೆ. ಇಲ್ಲಿಗೆ 6 ಕಿಲೋಮೀಟರ್ ಹೋಗದಾನ. ಇಲ್ಲಿ ಎಷ್ಟು? 6 ಕಿಲೋಮೀಟರ್ಸ್. ಎ ಬಿ ಸಿ ಡಿ ಮತ್ತು ಇದಕ್ಕೆ ಇ ಅನ್ಕೊಂಡು. ಹಾಗಾದರೆ 6 ಕಿಲೋಮೀಟರ್ಸ್ ಹೋಗಿ ವಾಪಸ್ ಬಂದು ಅದ ರೋಡ್ಲಿನ 18 ಕಿಲೋಮೀಟರ್ ವಾಪಸ್ ಬಂದಾನ, ದಕ್ಷಿಣಕ್ಕೆ ಹೋಗ್ಯಾನ ಅಂದಂಗ. ಹಾಗಾದರೆ 6 ಕಿಲೋಮೀಟರ್ ಅಂತರದಲ್ಲಿ ಇದ್ದಾನೆ. ತಾನು ನಿಂತ ಸ್ಥಳದಿಂದ ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ 12 ಕಿಲೋಮೀಟರ್ ಚಲಿಸುತ್ತಾನೆ. ಅಲ್ಲಿಂದ ಪೂರ್ವದ ಕಡೆಗೆ 15 ಕಿಲೋಮೀಟರ್, ಆಮೇಲೆ 19 ಕಿಲೋಮೀಟರ್ ಪಶ್ಚಿಮದೆಡೆಗೆ ಚಲಿಸುತ್ತಾನೆ. ಮತ್ತೆ ಅವನು ದಕ್ಷಿಣಕ್ಕೆ 15 ಕಿಲೋಮೀಟರ್
ಚಲಿಸುತ್ತಾನೆ. ಹಾಗಾದ್ರೆ ಆ ವ್ಯಕ್ತಿ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಹೇಳುತ್ತೆ. ಮ್ಯಾನ್ ಮೂವ್ 12 kilometers towards the north from the where he is a stand. From the it moves the 15 kilometer east and then the 19 kilometer west. Again it moves 15 kilometer to the south. How far is the person from the where is the started ಅಂತಂದಾರ. Let us solve this question number 6 solve ಮಾಡೋಣಂತ. ಏನು ಕೊಟ್ಟಾರ ಅನ್ನೋದ ನೋಡೋಣಂತ. ಸೊಲ್ಯೂಷನ್ ಪಂಚರ್ ತೆಗೆದಾಗ ನಾವು ಸೊಲ್ಯೂಷನ್ ಹಾಕ್ತಿಲ್ಲ, ಅದಕ್ಕೆ ಇದು ಪಂಚರ್ ಆದಾಗೆ ಇದನ್ನ ಸೊಲ್ಯೂಷನ್ ಹಾಕೋಣಂತ. ಏನ್ ಮಾಡಿದಾರ, ತಾನು ನಿಂತ ಸ್ಥಳದಿಂದ ಉತ್ತರದ ಕಡೆಗೆ ಒಂದ್ಸಲ ಕಚ್ಚ ಹಾಕೋಣ, ಆಮೇಲೆ ಬೇಕಾದ್ರೆ ಬಿಡಿಸೋಣಂತ. ತೋರಿಸ್ತೀನಿ ಹೆಂಗ ಅನ್ನೋದು. ಎಷ್ಟು ಉತ್ತರದ ಕಡೆಗೆ 12 ಕಿಲೋಮೀಟರ್ ಹೋಗಿದ್ದಾರೆ. 12 ಕಿಲೋಮೀಟರ್ ಇದು ಬಿಂದು ಆಯ್ತಾ. ಈಗ ಅಂದ್ರೆ ಅಲ್ಲಿಂದ ಪೂರ್ವದ ಕಡೆಗೆ ಎಷ್ಟು 15 ಕಿಲೋಮೀಟರ್ ಬಂದಾರ. ಆಮೇಲೆ ಪಶ್ಚಿಮಕ್ಕೆ ಹೋಗ್ಯಾರ ಇವರು. ಪಶ್ಚಿಮಕ್ಕೆ ಹೋಗಿದ್ದಾನೆ. ಪಶ್ಚಿಮಕ್ಕೆ ಇದು ಪೂರ್ವ ನಿಂತಿದ್ದಾನೆ ಅಂತಂದ್ರೆ ಪೂರ್ವಕ್ಕೆ ಬಂದಾನ. ವಾಪಸ್ಸು ಎಷ್ಟು 19 ಕಿಲೋಮೀಟರ್, 4 ಕಿಲೋಮೀಟರ್ ವಾಪಸ್ ಎಕ್ಸ್ಟ್ರಾ ಬಂದ ಇಲ್ಲಿ ಪಶ್ಚಿಮಕ್ಕೆ. ಇಲ್ಲಿ ಎಷ್ಟು 19 ಕಿಲೋಮೀಟರ್ಸ್. 19 ಕಿಲೋಮೀಟರ್ ಪಶ್ಚಿಮದೆಡೆಗೆ ಚಲಿಸುತ್ತಾನೆ. ಮತ್ತೆ ಅವನು ದಕ್ಷಿಣಕ್ಕೆ ಅಂದ್ರೆ ಇಲ್ಲಿಂದ ದಕ್ಷಿಣಕ್ಕೆ ಎಷ್ಟು 15 ಕಿಲೋಮೀಟರ್ ಬರ್ತಾನೆ. 15 ಕಿಲೋಮೀಟರ್ಸ್ ಬರ್ತಾನ. ಆಯ್ತಾ, 15 ಕಿಲೋಮೀಟರ್ಸ್ ಬರ್ತಾರ. ಹಾಗಿದ್ದಲ್ಲಿ ಆ ವ್ಯಕ್ತಿ ತಾನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದಂಗಾಯ್ತು. ನಮಗ ಇಲ್ಲಿ ಮೈನಸ್ ಮಾಡೋಣಂತ. ಇದೆಷ್ಟು 15 ಕಿಲೋಮೀಟರ್ ಇತ್ತ ಟೋಟಲ್. 15 ಕಿಲೋಮೀಟರ್ ಆದ್ರೆ 12 ಮೈನಸ್ 15 ಆದರೆ 3 ಕಿಲೋಮೀಟರ್ ಎಕ್ಸ್ಟ್ರಾ ಆಯ್ತು. ಇವನು 3 ಕಿಲೋಮೀಟರ್ ಎಕ್ಸ್ಟ್ರಾ ತೆಳಗ್ ಬಂದಾನೆ. ಹಾಗಾದ್ರೆ ಇಲ್ಲಿಂದ ನೋಡ್ರಿ, ಇಲ್ಲಿ ಇದು 15 ಐತೆ, ಇಲ್ಲಿ 19 ಐತೆ. ಹಾಗಾದ್ರೆ 4 ಕಿಲೋಮೀಟರ್ ಐತೆ. ಇನ್ನು ವಿಕರ್ಣ ಗೊತ್ತಿಲ್ಲ ನಮಗ. ವಿಕರ್ಣ AC ಅಂತಂದ್ರೆ ಎಷ್ಟು ಗೊತ್ತಿಲ್ಲಲ್ಲ. ಸೊ ಹಾಗಾದರೆ ನಾವು ಕ್ಯಾಲ್ಕುಲೇಟ್ ಮಾಡೋಣಂತ. AC ಸ್ಕ್ವಯರ್ ಈಕ್ವಲ್ ಟು BC ಸ್ಕ್ವಯರ್ ಪ್ಲಸ್ AB. ಹೌದಾ, ನಮ್ಗೆ 4 + 3 ಸ್ಕ್ವೇರು ಆಲ್ರೆಡಿ ಬಿಡಿಸಾಗೆ 16 + 9 ಅಂದ್ರೆ 25 ಆಯ್ತು. AC ಸ್ಕ್ವೇರ್ ಇರುತ್ತೆ. ಈ ಕಡೆ 25 ಒಳಗೆ 5 ಆದ್ರೆ 5. ಮತ್ತೆ ಎಷ್ಟು ಆಯ್ತಾರಪ್ಪ ಇಲ್ಲಿಂದ ಇಲ್ಲಿಗೆ ಅಂದ್ರೆ 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ಸ್. ಇಸ್ ಇಟ್ ಕ್ಲಿಯರ್? ಇಲ್ಲಿ 3 4 ಇನ್ನು ಮುಂದಿನ ಸಂಖ್ಯೆ ಯಾವುದು? ಇಲ್ಲಿ ಡೈರೆಕ್ಟ್ ನೋಡ್ರಿ, 3 4 ಇಲ್ಲಿ ಸಿಕ್ಕದಂದ್ರೆ ಲಾಸ್ಟಕ್ಕೆ 5. ಕ್ವಶನ್ಸ್ ದೊಡ್ಡ ಇದಾವ, ಸ್ವಲ್ಪ ಕನ್ನಡ ಅಷ್ಟ ಓದನಂತ. ಒಬ್ಬ ವ್ಯಕ್ತಿ ಪೂರ್ವದ ದಿಕ್ಕಿಗೆ 4 ಕಿಲೋಮೀಟರ್ ಮುಂದೆ ಹೋಗುತ್ತಾನೆ. ನಂತರ ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ಹೋಗುತ್ತಾನೆ. ತದನಂತರ ದಕ್ಷಿಣ ದಿಕ್ಕಿಗೆ 3 ಕಿಲೋಮೀಟರ್ ಹೋಗುತ್ತಾನೆ. ಅನಂತರ ಪೂರ್ವ ದಿಕ್ಕಿಗೆ 2 ಕಿಲೋಮೀಟರ್ ಹೋಗುತ್ತಾನೆ. ನಂತರ ದಕ್ಷಿಣ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ. ಈಗ ಆತನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಹೌದಾ, ಮತ್ತೆ ಪೈಥಾಗೋರಸ್ನ ಪ್ರಮೇಯ ಏನೈತೆ, ಏನ್ ಮಾಡಿದಾರ ಅಂತಂದ್ರ ಒಂದು ಪಾಯಿಂಟ್ ಐತೆ. ಸೊ ಒಂದು ಪಾಯಿಂಟ್ ಐತೆ, ಆ ಪಾಯಿಂಟ್ ಅಂದ್ರೆ ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಹೋಗ್ತಾನೆ. 4 ಕಿಲೋಮೀಟರ್ ಹೋಗುತ್ತಾನೆ. 4 ಕಿಲೋಮೀಟರ್ ಅನ್ಕೊಳ್ಳೋಣ. ನಂತರ ಉತ್ತರಕ್ಕೆ ಹೋಗ್ತಾನು, ಮ್ಯಾಲ ಹೋಗ್ತಾನೆ, ಹಿಂಗ ಅಪ್ವರ್ಡ್ ಹೋಗ್ತಾನೆ. 3 ಕಿಲೋಮೀಟರ್ಸ್ 3 ಕಿಲೋಮೀಟರ್ ಹೋಗ್ತಾನೆ. ಅನಂತರ ಪೂರ್ವದಕ್ಕೆ 2 ಕಿಲೋಮೀಟರ್ ಬರ್ತಾನೋ. ಇಲ್ಲಿ 4 ಐತೆ ಅಂದ್ರೆ ಅರ್ಧ ಮಾಡ್ಬೇಕು. ಅದನ್ನ ಕಂಪಲ್ಸರಿ ಆಗಿ ಗೊತ್ತಿರ್ಲಿದ್ದು ಅಂದ್ರೆ 2 ಕಿಲೋಮೀಟರ್ಸ್. 3 ಕಿಲೋಮೀಟರ್ ಮ್ಯಾಲ ಹೋಗ್ಯಾನ. ಅನಂತರ ಪೂರ್ವ ಅಂದಾರ. ಸಾರಿ, ಓಕೆ, ಸಾರಿ, ದಕ್ಷಿಣ ಪಶ್ಚಿಮ ಅಲ್ಲ, ಪೂರ್ವ ಐತಿ ಅಲ್ಲ. ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್ಸ್. 2 ಕಿಲೋಮೀಟರ್ ಹೋಗುತ್ತಾನೆ. ನಂತರ ದಕ್ಷಿಣ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಬರ್ತಾನೆ. ಹೆಂಗ್ ಹೋಗ್ಯಲ್ಲ ಹಂಗ ಬರ್ತಾನೆ ತೆಳಗೆ. 3 ಕಿಲೋಮೀಟರ್ ಬರ್ತಾನೆ ದಕ್ಷಿಣಕ್ಕೆ. 1 ಸೆಕೆಂಡ್. ಉತ್ತರಕ್ಕೆ 3 ಹೋಗ್ಯಾನ. ಉತ್ತರಕ್ಕೆ 3
ತದನಂತರ ಇಲ್ಲಿಗತ್ತೆ ಸರಿ 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 ಸರಿ. ಉತ್ತರ ದಿಕ್ಕಿಗೆ 3 ಹೋಗ್ಯಾನ, 3 ಕಿಲೋಮೀಟರ್ ಹೋಗ್ಯಾನ. ಮತ್ತ ಹಂಗ ತೆಳಗ್ ಬಂದ 3 ಕಿಲೋಮೀಟರ್ ಇಲ್ಲಿಗೆ ಬಂದಿರ್ತಾನ. ಹಿಂಗ ಹೋಗ್ಯಾನ ಮತ್ತೆ ತೆಳಗ್ ಅಲ್ಲೇ ಇಳ್ದಾನ. ದಕ್ಷಿಣಕ್ಕೆ 3 ಕಿಲೋಮೀಟರ್ ಹೋಗುತ್ತಾನೆ. ಅನಂತರ ಪೂರ್ವದ ದಿಕ್ಕಿಗೆ 2 ಕಿಲೋಮೀಟರ್, ಇಲ್ಲಿಂದನ ಪೂರ್ವಕ್ಕೆ 2 ಕಿಲೋಮೀಟರ್ ಬರ್ತಾನೆ, 2 ಕಿಲೋಮೀಟರ್ಸ್ ಬರ್ತಾನೆ. ಹಾಗಾದರೆ ನಂತರ ದಕ್ಷಿಣಕ್ಕೆ 3 ಕಿಲೋಮೀಟರ್ ಹೋಗ್ತಾನೆ. ಮತ್ತ ಇಲ್ಲಿಂದ ದಕ್ಷಿಣಕ್ಕೆ 3 ಕಿಲೋಮೀಟರ್ ಬರ್ತಾನೆ. ನೋಡ್ರಿ, ಎಲ್ಲೆಲ್ಲ ಸುತ್ತಕ್ಕೆ ಬಂದ ಇಲ್ಲಿಗೆ ಬಂದ ನಿಂತ, ಇಲ್ಲಿ 3 ಕಿಲೋಮೀಟರ್ ಬಂದ. ಹಾಗಾದರೆ ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತಂದಾಗ ನಮಗ ವಿಕರ್ಣ ಬಂತ. ಇಲ್ಲಿ ವಿಕರ್ಣ ಸಿಕ್ತ. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಐತೆ. 4 - 2 = 2 ಕಿಲೋಮೀಟರ್ಸು. ಇಲ್ಲಿ 3 ಐತೆ. ಹಾಗಾದ್ರೆ 2² + 3² 4 + 9 2 × 4 2 × 4 3 ಐತಲ್ಲ, ಇದು 3 ಕಿಲೋಮೀಟರ್ ಹೋಗುತ್ತಾನೆ. ಹಾಗಾದ್ರೆ ಅವನು ಪ್ರಾರಂಭದ ದಿಕ್ಕಿನಿಂದ ಯಾವ ಸ್ಥಳದಲ್ಲಿ ಇದ್ದಾನೆ ಅಂದಂಗೈತೆ. ಇಲ್ಲೇ ಒಂದ್ ಕಡೆ ಮಿಸ್ಟೇಕ್ ಐತಲ್ಲ. ಒಬ್ಬ ವ್ಯಕ್ತಿ ಪೂರ್ವದ ದಿಕ್ಕಿನಲ್ಲಿ 4 ಕಿಲೋಮೀಟರ್ ಮುಂದೆ ಹೋಗುತ್ತಾನೆ. ನಂತರ ಉತ್ತರ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ. ಒಟ್ಟು ಹೋಗ್ತಾನ ಹೆಂಗ್ ಹೋಗ್ತಾನು? ಫಸ್ಟ್ 4 ಕಿಲೋಮೀಟರ್ ಹೋಗ್ತಾನೆ. ನಂತರ ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ಹೋಗ್ತಾನೆ. ನಂತರ ಪೂರ್ವ ದಿಕ್ಕಿಗೆ 2 ಕಿಲೋಮೀಟರ್ ಹೋಗುತ್ತಾನೆ. ತದನಂತರ ದಕ್ಷಿಣಕ್ಕೆ 3 ಕಿಲೋಮೀಟರ್ ಹೋಗುತ್ತಾನೆ. ಈಗ ಆತನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇರುತ್ತಾನೆ ಅಂತೈತೆ. ಸೊ ಹಾಗಾದರೆ ಏನ್ ಕೇಳಿದಾರೆ ಅಂತಂದ್ರೆ, ಫಸ್ಟಕ ಅವನು ಪೂರ್ವದ ದಿಕ್ಕಿಗೆ 4 ಕಿಲೋಮೀಟರ್ ಹೋಗುತ್ತಾನೆ, 4 ಕಿಲೋಮೀಟರ್ ಹೋಗುತ್ತಾನೆ. ನಂತರ ಉತ್ತರಕ್ಕೆ ಇಲ್ಲಿ ಈ ನಿರ್ದಿಷ್ಟ ಬಿಂದು ಆದ್ರೆ ಇಲ್ಲಿಂದ 3 ಕಿಲೋಮೀಟರ್ ಹೋಗಿರ್ತಾನೆ, 3 ಕಿಲೋಮೀಟರ್ಸ್. ನಂತರ ಪೂರ್ವಕ್ಕೆ 2 ಕಿಲೋಮೀಟರ್, 2 ಕಿಲೋಮೀಟರ್. ನಂತರ ದಕ್ಷಿಣಕ್ಕೆ ಸೇಮ್ ಹೋದಂಗೆ ವಾಪಸ್ 3 ಕಿಲೋಮೀಟರ್ ಬರ್ತಾನೆ, 3 ಕಿಲೋಮೀಟರ್ ಬರ್ತಾನೆ. ಸೊ ಹಾಗಾದರೆ ಈಗ ಆತನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದಂಗಾಯ್ತು. ಸೊ ಹಾಗಾದರೆ 4 + 2 ಕಿಲೋಮೀಟರ್ = ಎಷ್ಟಾಯ್ತು? 6 ಕಿಲೋಮೀಟರ್ಸ್. 6 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಇದು ಕ್ಲಿಯರ್ ಆಯ್ತಾ? 6 ಕಿಲೋಮೀಟರ್. ನಂತರ 8ನೇ ಕ್ವಶನ್, ಮನೀಶ್ ಗೋಯಿಂಗ್ ಟು 7 ಕಿಲೋಮೀಟರ್ ಸೌತ್ ಈಸ್ಟ್ ಡೈರೆಕ್ಷನ್ from his house, then turn west and go to 14 kilometer. From there is go to the 7 kilometer northwest and finally turn east and go 9 kilometer. How far will the from his home now ಅಂತಂದಾರ. ಐತೆ ಇಲ್ಲಿ ಆಪ್ಷನ್ಸ್ ಇದಕ್ಕೆ ಬೇಕಾಗಿತ್ತಲ್ಲ. ಒಂದು ಸೆಕೆಂಡ್.
ಮನೀಶ್ ಅವನು ಆಗ್ನೇಯ ದಿಕ್ಕು ಅಂದಾರಲ್ಲ ಇಲ್ಲಿ, ಆಗ್ನೇಯ ದಿಕ್ಕು. ಮನೀಶ್ 7 ಕಿಲೋಮೀಟರ್ ಸೌತ್ ಈಸ್ಟ್ ಅಂದ್ರ ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕು ಅಂದಾರಲ್ಲ ಮನೀಶ್. ಫಸ್ಟ್ ಅವನು ಒಂದ ದಿಕ್ಕಿನಿಂದ ಎಷ್ಟು ಕಿಲೋಮೀಟರ್? ಆಗ್ನೇಯ ದಿಕ್ಕಿಗೆ 7 ಕಿಲೋಮೀಟರ್ ಹೋಗುತ್ತಾನೆ. ಏಳು ಕಿಲೋಮೀಟರ್ ಆಗ್ನೇಯ ದಿಕ್ಕು, 7 ಕಿಲೋಮೀಟರ್ಸ್, 7 ಕಿಲೋಮೀಟರ್ಸ್. ನಂತರ ಅವನು ಎಲ್ಲಿಂದ 14 ಕಿಲೋಮೀಟರ್, ಇಲ್ಲಿಂದ 14 ಕಿಲೋಮೀಟರ್ ಎಲ್ಲಿಗೆ? ಪಶ್ಚಿಮಕ್ಕೆ ಹೋಗುತ್ತಾನೆ. 7 ಕಿಲೋಮೀಟರ್ಸು, ಇಲ್ಲಿ 14 ಕಿಲೋಮೀಟರ್ ಪಶ್ಚಿಮ. ಒಂದು ಸೆಕೆಂಡು, ಆಗ್ನೇಯ ದಿಕ್ಕು ಕರೆಕ್ಟಾಗಿ ಬರಲಿಲ್ಲ, ಇದು ಸ್ವಲ್ಪ ಓರೆ ಆಗಿ ಬಂದಿರ್ತಾರೆ, ಕರೆಕ್ಟಾಗಿರೋದು ಹಿಂಗೆ ಬರ್ಬೇಕಲ್ಲ. ಸೊ ಹಾಗಾದರೆ 7 ಕಿಲೋಮೀಟರ್ ಇಲ್ಲಿ ಬರ್ತಾನೆ. 7 ಕಿಲೋಮೀಟರ್ಸ್, 7 ಕಿಲೋಮೀಟರ್ ಬಂದು ನಂತರ ಎಷ್ಟು ಕಿಲೋಮೀಟ್ರು? 14 ಕಿಲೋಮೀಟರ್ ಇವ್ರ ಟ್ರಾವೆಲ್ ಮಾಡ್ತಾನೆ. 14 ಕಿಲೋಮೀಟರ್ಸ್, 14 ಕಿಲೋಮೀಟರ್ಸ್. ನಂತರ ಅವನು ಎಷ್ಟಪ್ಪ ಅಂದ್ರೆ ಅಲ್ಲಿಂದ ಪಶ್ಚಿಮಕ್ಕೆ 14 ಕಿಲೋಮೀಟರ್, ಅಲ್ಲಿಂದ ಅವನು ವಾಯುವ್ಯಕ್ಕೆ. ನಂತರ ಎಷ್ಟು? ವಾಯುವ್ಯ ಅಂದ್ರೆ ಇಲ್ಲಿಂದ ಈ ಕಡೆ ಪಶ್ಚಿಮ ಪಾಕಿಸ್ತಾನ ಕಡೆ ಹೋಗ್ತಾನೆ. ಈಗ ಮಧ್ಯಪ್ರದೇಶ ಆಗಿರ್ತಾನೆ, ಇಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಅಂದ್ರೆ ಎಷ್ಟು? 7 ಕಿಲೋಮೀಟರ್ ನಡೀತಾನೆ. ಅಂದ್ರೆ 7 ಮೈಲಿ ಅನ್ಕೊಂಡು 7 ಕಿಲೋಮೀಟರ್ ನಡೀತಾನೆ. ಹಾಗಾದ್ರೆ ಅವನು 7 ಕಿಲೋಮೀಟರ್ ಹೋಗುತ್ತಾನೆ. ಅಂತಿಮವಾಗಿ ಪೂರ್ವಕ್ಕೆ ಎಷ್ಟು? 9 ಕಿಲೋಮೀಟರ್ ಬರ್ತಾನೆ. ಹೌದಾ? ಇಲ್ಲಿ 9 ಕಿಲೋಮೀಟರ್ ಪೂರ್ವಕ್ಕೆ ಬರುತ್ತಾನೆ. ಪೂರ್ವಕ್ಕೆ 9 ಕಿಲೋಮೀಟರ್ಸ್, 9 ಕಿಲೋಮೀಟರ್ಸ್ ಬರ್ತಾನೆ. ಹಾಗಾದರೆ ಅವನು ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಎಂದಂಗಾಯ್ತು. ಇಲ್ಲಿ ಎಷ್ಟದನಪ್ಪ ಅಂದ್ರೆ ಇಲ್ಲಿ 14 ಕಿಲೋಮೀಟರ್ ಇಲ್ಲಿ ಬಂದಾನ, ಇಲ್ಲಿ 9 ಕಿಲೋಮೀಟರ್ ಈ ಕಡೆ, ಈಗ 7 ಕಿಲೋಮೀಟರ್ ಮೇಲೆ ಆಗ್ಯಾನು. ಹಾಗಾದರೆ ನಮ್ಗೆ 14 ಮೈನಸ್ 9, 14 ಮೈನಸ್ 9 ಈಕ್ವಲ್ ಟು 5 ಕಿಲೋಮೀಟರ್ಸ್ ಅಂತರದಲ್ಲಿದ್ದಾನೆ. ಹೌದಾ? ಇಲ್ಲಿಂದ ಇಲ್ಲಿಗೆ 14, ಇಲ್ಲಿಗೆ 7 ಬಂದಾನಂದ್ರೆ ಇಲ್ಲಿ ತೆಗೆದ್ರೆ ಬರುತ್ತಲ್ಲ ಇಲ್ಲಿ. ಓಕೆ ಅಂದ್ರೆ 5 ಕಿಲೋಮೀಟರ್ ದೂರದಲ್ಲಿದ್ದಾನೆ. 5 ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಸುನೀಲ್ ಪೂರ್ವದ ದಿಕ್ಕಿಗೆ ನೇರವಾಗಿ ಸಾಗತೊಡಗಿ 100 ಮೀಟರ್ ಸಾಗಿದ ನಂತರ 100 ಮೀಟರ್ ಸಾಗಿದ ಮೇಲೆ ಎಡಕ್ಕೆ ತಿರುಗಿ 25 ಮೀಟರ್ ನೇರವಾಗಿ ಚಲಿಸುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 60 ಮೀಟರ್ ನೇರವಾಗಿ ಸಾಗುತ್ತಾನೆ. ಮತ್ತೆ ಅವನು ತನ್ನ ಎಡಕ್ಕೆ ತಿರುಗಿ 25 ಮೀಟರ್ ದೂರವನ್ನ ನಡೆಯುತ್ತಾನೆ. ಈಗ ಅವನು ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಐತೆ. ಸುನಿಲ್ ಸ್ಟಾರ್ಟ್ heading a straight line towards the east after 100 meter, turn left at the 25 meter, move straight, turn left again, go the 60 meter, go straight again, he turn to his left, walk a distance 25 meter, how he found his original position now ಅಂತಂದಾರ. ಓಕೆ, ಈ ಕ್ವಶನ್ ಹೆಂಗೈತಪ್ಪ ಅಂತಂದ್ರೆ 100 ಮೀಟರ್ ಸಾಕ್ತಾನ. ಅಂದ್ರೆ ಇಲ್ಲಿ ಅಂದ್ರೆ ಸುನಿಲ್ ಇಲ್ಲಿ ಅಂದ್ಕೊಂಡು ಸುನಿಲ್ ನಿಂತಾನ, ಸೆಂಟರ್ ಪಾಯಿಂಟ್ ಮಾಡ್ಕೊಂಡು ನಿಂತಾನ. ಪೂರ್ವದಕ್ಕೆ ಮಖ ಮಾಡಿ ನಡೆದು ಎಷ್ಟು ಮೀಟರ್? ಪೂರ್ವಕ್ಕೆ ಮಖ ಮಾಡಿ ನಡೆದು 100 ಮೀಟರ್ ನಡೆಯುತ್ತಾನೆ. 100 ಮೀಟರ್ ಸಾಗಿದ ಮೇಲೆ ತನ್ನ ಎಡಕ್ಕೆ ಅಂದರೆ ಇದು ಎಡ ಆಗುತ್ತಾ, ಇದು ಬಲ ಆಗುತ್ತಾ, ಇದು ರೈಟು, ಇದು ಲೆಫ್ಟು, ಇದು ರೈಟು, ಇದು ಲೆಫ್ಟ್ ಆಗುತ್ತಾ. ಸೊ ಹಾಗಾದರೆ ತನ್ನ ಎಡಕ್ಕೆ ತಿರುಗಿ ಎಷ್ಟು ಮೀಟರ್? 25 ಮೀಟರ್ ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗಿ ಅಂದರ ಮತ್ತೆ ಎಡ ಅಂದರ ಇಲ್ಲಿ ಇದು ಲೆಫ್ಟು, ಇದು ರೈಟು. ಎಡಕ್ಕೆ ತಿರುಗಿ ಎಷ್ಟು? 25 ಎಷ್ಟು? ಎಡಕ್ಕೆ ತಿರುಗಿ 60 ಮೀಟರ್. 60 ಮೀಟರ್ ನೇರವಾಗಿ ಸಾಗುತ್ತಾನೆ. ಮತ್ತೆ ಅವನ ಎಡಕ್ಕೆ ತಿರುಗಿ ಅಂದ್ರೆ ಎಷ್ಟು? ಇದ ಬಲ, ಇದ ಎಡ. ಬಲ ಮತ್ತು ಎಡ ಆಯ್ತು. 25 ಮೀಟರ್ ಬರ್ತಾನೆ. 25 ಮೀಟರ್ ಬರ್ತಾನೆ. 25 ಮೀಟರ್ಸ್ ದೂರವನ್ನ ನಡೀತಾನೆ. ಈಗ ಅವನ ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಎಂದಾರ. ಈ ಸುನಿ ಇಲ್ಲಿದಾನ,
ಇಲ್ಲಿದಾನು. ಹಾಗಾದರೆ ಇಲ್ಲಿ 60 ಮೀಟರ್ ವಾಪಸ್ ಬಂದಾನೆ. ಇಲ್ಲಿ ಒಂದರ ಒಂದು ಮೈನಸ್ ಮಾಡಿದರೆ 100 ಮೈನಸ್ 60 ಈಕ್ವಲ್ ಟು 40 ಮೀಟರ್ಸ್. ಎಷ್ಟು? 40 ಮೀಟರ್ಸ್. ಪ್ರಾರಂಭದ ದಿಕ್ಕಿನಿಂದ ಅವನು ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಿಂದ ಅಂದರೆ 40 ಮೀಟರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 10. ಒಬ್ಬ ಹುಡುಗಿಯು ಪೂರ್ವ ಅಭಿಮುಖವಾಗಿ 70 ಮೀಟರ್ ಚಲಿಸಿ ನಂತರ ಎಡಕ್ಕೆ ತಿರುಗಿ 20 ಸೆಂಟಿಮೀಟರ್ ಚಲಿಸುತ್ತಾಳೆ. ಮತ್ತೆ ಎಡಕ್ಕೆ ತಿರುಗಿ 80 ಮೀಟರ್ ಚಲಿಸಿ ಅಂತಿಮವಾಗಿ ತನ್ನ ಬಲಕ್ಕೆ 45 ಡಿಗ್ರಿ ತಿರುಗ್ತಾಳೆ. ನೋಡ್ರಲ್ಲಿ 45 ಡಿಗ್ರಿ ಬಂತು. ಇದು BMTC ಪರೀಕ್ಷೆ ಒಳಗೆ ಕೇಳಿದಂಥ ಪ್ರಶ್ನೆ. ಪರೀಕ್ಷೆ 45 ಡಿಗ್ರಿ ತಿರುಗುತ್ತಾಳೆ. ಹಾಗಾದರೆ ಅವಳು ಅಂತಿಮವಾಗಿ ಯಾವ ದಿಕ್ಕಿನಲ್ಲಿ ಚಲಿಸಿದ್ದಾಳೆ? A girl move 75 meter towards the north and then turn left, move the 20 centimeter, then turn left, move the 80 centimeter and finally turn the 4 degree 45 degree is the right, then is the direction she is the final moving ಅಂತಂದಾರ. ಸೊ ಹಾಗಾದರೆ ಈ ಕ್ವಶನ್ ಅನ್ನ ಬಿಡಿಸೋಣಂತ. ಏನು ಕೊಟ್ಟಿದಾರ? ಒಬ್ಬ ಹುಡುಗಿ ತನ್ನ ಉತ್ತರಕ್ಕೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ 70 ಸೆಂಟಿಮೀಟರ್ ನಡೆಯುತ್ತಾಳೆ. 70 ಮೀಟರ್ ಆಯ್ತಾ? 70 ಮೀಟರ್ ನಡೆಯುತ್ತಾಳೆ. ನಂತರ ತನ್ನ ಎಡಕ್ಕೆ ತಿರುಗಿ, ಅಂದ್ರೆ ನಾನು ಹೇಳ್ತೀನಿ ಇದು ಲೆಫ್ಟ್ ಇದು ರೈಟ್, ಹೌದಾ? ಈಗ ಎಡಕ್ಕೆ ಅಂದಾಗಾಯ್ತು. ಈಗ ಎಡ ಅಂತಂದ್ರೆ 20 ಸೆಂಟಿಮೀಟರ್ ಎಂದಾರ 20 ಸೆಂಟಿಮೀಟರ್ 20 ಸೆಂಟಿಮೀಟರ್ 70 ಮೀಟರ್. ಇದು 70 ಮೀಟರ್ ಐತೆ. ಓಕೆ, ಇದು 70 ಮೀಟರ್ ಐತಿ, ಇದು 20 ಸೆಂಟಿಮೀಟರ್ ಐತೆ, ಡಿಫ್ರೆನ್ಸ್ ಐತೆ. ಮತ್ತೆ ತನ್ನ ಎಡಕ್ಕೆ ತಿರುಗಿ 80 ಮೀಟರ್. ಇಲ್ಲಿ ಇದು ಲೆಫ್ಟ್ ಇದು ರೈಟ್. ಲೆಫ್ಟ್ ಅಂದಾರ 80 ಮೀಟರ್ ಬರ್ತಾಳೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 70 ಆಯ್ತು. 70ರಿಂದ ಇಲ್ಲಿಗೆ 10 ಎಕ್ಸ್ಟ್ರಾ ಬಂದಾಳೆ, 80 ಮೀಟರ್ ಬರ್ತಾಳೆ. 80 ಮೀಟರ್ ಅಂದಂಗಾಯ್ತು. ಈಗ ಅವಳು 45 ಡಿಗ್ರಿ 80 ಮೀಟರ್ ಬಂದ ಮೇಲೆ ತನ್ನ ಇಲ್ಲಿ 80 ಮೀಟರ್ ಬಂದು 80 ಮೀಟರ್ ಆದ ನಂತರ 45 ಡಿಗ್ರಿ ಹೋಗ್ತಾಳೆ. ನಿಂತಾಳ. ಇಲ್ಲಿ ಹಿಡ್ದ ಯಾವಾಗ ಬಲಕ್ಕಂದ್ರೆ ಎಡಕ್ಕಂದಾರ ಬಲಕ್ಕೆ, ಇದು ಲೆಫ್ಟು ಇದು ರೈಟು. ಅಂದರೆ ಇಲ್ಲಿಂದ ಬಲ ಅಂತಂದ್ರೆ 45 ಡಿಗ್ರಿ. ಇಲ್ಲಿಗಾದ್ರೆ 90 ಆಗಿರೋದು, ಇಲ್ಲಿಗಾದ್ರೆ 45 ಆಯಿತು, ಹೌದಾ? 45 ಡಿಗ್ರಿ. ಹಾಗಾದರೆ ಅವಳು ಆರಂಭದ ಸ್ಥಳದಿಂದ ಯಾವ ಕಡೆ ಇದ್ದಾಳೆ? ನೈಋತ್ಯ ಸ್ಥಳಕ್ಕೆ ಇದ್ದಾಳೆ. ಇದು ನೈಋತ್ಯ ಆಯ್ತಲ್ಲ, ಒಂದು ಈ ಕಡೆ ಇಲ್ಲಿಗೆ ಕೆಳಗಡೆ ಬಂದ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತವನ್ನ ತರಕ್ಕೆ ಅವಳು ನೈಋತ್ಯ ಕಡೆಗೆ ಚಲಿಸಿದ್ದಾಳೆ. ಸುಮ್ಮನೆ ಹೇಳ್ತೀನಿ, ನೈಋತ್ಯ ದಿಕ್ಕಿನಲ್ಲಿ ಇದ್ದಾಳೆ. ನೈಋತ್ಯ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಳೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ರವಿ ಉತ್ತರದತ್ತ 20 ಮೀಟರ್ ಗಟ್ಟು ನಡೆಯುತ್ತಾನೆ. ನಂತರ ಆತನು ಬಲಕ್ಕೆ ತಿರುಗಿ 30 ಮೀಟರ್ನಷ್ಟು ನಡೆಯುತ್ತಾನೆ. ನಂತರ 40 ಬಲಕ್ಕೆ ತಿರುಗಿ 30 ಮೀಟರ್ನಷ್ಟು ಮತ್ತು 30 ಮೀಟರ್ ನಡೆಯುತ್ತಾನೆ. ಮತ್ತೆ ನಂತರ ಬಲಕ್ಕೆ ತಿರುಗುತ್ತಾನೆ ಮತ್ತು 35 ಮೀಟರ್ಗಷ್ಟು ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗುತ್ತಾನೆ, 15 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಎಡಕ್ಕೆ ತಿರುಗುತ್ತಾನೆ, 15 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಪ್ರಾರಂಭ ಸ್ಥಳದಿಂದ ಯಾವ ದಿಕ್ಕಿನಲ್ಲಿ ಎಷ್ಟು ಮೀಟರ್ ಅಂತರ ದೂರದಲ್ಲಿ ಇದ್ದಾನೆ ಅಂತ ಹೇಳಿ, ಹೌದಾ? ಕ್ವಶನ್ ನಂಬರ್ 11 ಹಿಂಗೈತೆ. ನಮಗೆ ಏನು ಮಾಡಿದಾರೆ ಅಂತಂದ್ರೆ, ಒಂದು ಏನೋ ಎಲ್ಲೇ ಇರ್ಲಿ ಅವ ಒಂದು ಪಾಯಿಂಟ್ ಇಟ್ಕೊಳ್ಳ, ಅವ ಎಲ್ಲಿ ಹಾಕಿರುವಲ್ಲ, ಸುಡುಗಾರ್ದು ಹಾಕಿರುವಲ್ಲ, ನಮ್ಗೇನು ಮಾಡೋದೈತಿ. ಒಟ್ಟು ಅವ ಹೆಂಗೆ ಮಾಡ್ತಾನಂದ್ರೆ, ಈಗ 20 ಮೀಟರ್ ಹೋಗ್ತಾನ. ಯಾಕಡೆ ಹೋಗ್ತಾನು? ನಾರ್ತ್ ಕಡೆ ಹೋಗ್ತಾನ. ನಾರ್ತ್ ಕಡೆ ಹೋಗ್ಯಾನ. ಎಷ್ಟು? 20 ಮೀಟರ್. ಇದನ್ನ ಬರ್ಕೋರಿ ಕಡ್ಡಾಯವಾಗಿ. ತನ್ನ ಬಲಕ್ಕೆ ಅಂದರು ಇದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು, ಹೌದಾ? ಎಷ್ಟು ಮೀಟರು? 30 ಮೀಟರ್ ಬರ್ತಾನ. 30 ಮೀಟರ್ಸ್ ಬರ್ತಾನೆ. ಬಲಕ್ಕೆ ತಿರುಗಿ 30 ಮೀಟರ್ಸ್ ಬರ್ತಾನ. 30 ಮೀಟರ್ ಅಷ್ಟು ನಡೆಯೋದು. ನಂತರ ಬಲಕ್ಕೆ ಅಂದಾರ, ಮತ್ತು ಇದು ಲೆಫ್ಟು ಇದು ರೈಟು.
30 ಮೀಟರ್ ಆಯಿತು. ಬಲಕ್ಕೆ ತಿರುಗಿ ಎಷ್ಟು 35 ಮೀಟರ್ ಬರ್ತಾನೆ. ಎಷ್ಟು 35 ಮೀಟರ್ಸ್, 35 ಮೀಟರ್ಸ್, 35 ಮೀಟರ್ ಬರ್ತಾನೆ. ಇಲ್ಲಿ 35 ಮೀಟರ್ ಮುಗಿತು. ಮತ್ತು ಎಡಕ್ಕೆ ತಿರುಗ್ತಾನಂದಾರ, ಇದು ಲೆಫ್ಟ್ ಆಯಿತು, ಇದು ರೈಟ್ ಆಯಿತು, ಲೆಫ್ಟ್ ಆಯಿತು, ಇದು ರೈಟ್ ಆಯಿತು. ಎಷ್ಟು ಇದು 35 ಬಂದಾನ ಅಂತಂದ್ರೆ ಇನ್ನು 15 ಮೀಟ್ರ್ ಹೋಗ್ತಾನೆ ಈ ಕಡೆ ಲೆಫ್ಟ್ ಸೈಡ 15 ಮೀಟ್ರ್ ಬರ್ತಾನೆ. 15 ಮೀಟ್ರ್ ಬಂದಂದ್ರೆ 15 ಅಂತಂದ್ರೆ ಇನ್ನು ನೆಕ್ಸ್ಟ್ 15 ಮೀಟರ್ ನಡೀತಾನೆ. ಅಂತಿಮವಾಗಿ ತನ್ನ ಎಡಕ್ಕೆ ಅಂದ್ರೆ ಮಾರ್ತೀವಿ, ಅಂದರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಹಾಗಾದ್ರೆ ಎಡ ಅಂದರು ಎಷ್ಟು 15 ಮೀಟರ್ ಬರ್ತಾನೆ, 15 ಮೀಟರ್ಸ್. ಸೊ ಹಾಗಾದರೆ ಇಲ್ಲಿ ಮತ್ತೆ ಏನಂದ್ರೆ 15 ಮೀಟರ್ ಅಷ್ಟು ನಡೀತಾನೆ. ಪ್ರಾರಂಭದ ಯಾವ ಸ್ಥಾನದ ಯಾವ ದಿಕ್ಕಿನಲ್ಲಿ ಎಷ್ಟು ಮೀಟರ್ ಇದ್ದಾನೆ, ಹೌದಾ? ಹಾಗಾದರೆ ಇವನು ಇಲ್ಲಿಗೆ ಬಂದ ನಿಂತ, ಇಲ್ಲಿಗೆ 15 ಮೀಟರ್ ಆಯಿತು. ಸೊ ಹಾಗಾದರೆ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ 20 ಹೋಗಿರ್ತಾನೋ, 20 ಇಲ್ಲಿಗೆ ಆಗೈತೆ. ಹಾಗಾದರೆ 20 ಮೈನಸ್ 35 ಅಂತಂದ್ರೆ 15 ಆಯಿತು. ಇದು 15 ಮೀಟರ್ ಆಯಿತು. ಇಲ್ಲಿ 15 ಐತೆ, ಹೌದಾ? 15 ಐತೆ. ಇಲ್ಲಿ 20 ಹೋಗ್ಯಾನ, ಈ ಕೆಳಗೆ ಬಂದಾನ, ಇಲ್ಲಿ 20 ಮೈನಸ್ ಆಯಿತು, ಇಲ್ಲಿ 15 ಆಯಿತು. ಹಿಂಗೆ 15 ಬಂದಾನು, ಹಿಂಗೆ 15 ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿಗೆ 30, ಇಲ್ಲಿಂದ ಇಲ್ಲಿಗೆ 15. ಹಾಗಾದರೆ 30 ಪ್ಲಸ್ 15, 30 ಪ್ಲಸ್ 15 ಎಷ್ಟು 45. ಅವನು ಯಾವ ದಿಕ್ಕಿನ ಕಡೆಗೆ ಇದ್ದಾನೆ, ಪೂರ್ವದ ದಿಕ್ಕಿನ ಕಡೆಗೆ ಇದ್ದಾನೆ. 45 ಯಾವ ದಿಕ್ಕು, ಪೂರ್ವದ ದಿಕ್ಕು. ಮತ್ತೆ ಎಷ್ಟು ಅಂತರ 45 ಮೀಟರ್, 45 ಮೀಟರ್. ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಯಾರು ಈ ಕ್ವಶನ್ ಬಿಡಿಸಿರಿ ಅವರಿಗೆ ಪೂರ್ವ ದಿಕ್ಕು ಮತ್ತು 45 ಮೀಟರ್ನಲ್ಲಿ ದೂರ ಅಂತರದಲ್ಲಿದ್ದಾನೆ. ಕಾಜಲ್ ಅವಳು ಮನೆಯಿಂದ 20 ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ 10 ಮೀಟರ್ ಎಡಕ್ಕೆ ಹೋಗುತ್ತಾಳೆ. ಇದಾದ ನಂತರ ಅವಳ ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ. ಅವಳ ಮನೆಯಿಂದ ಎಷ್ಟು ದೂರದಿದ್ದಾಳೆ ಮತ್ತು ಯಾವ ದಿಕ್ಕಿನ ಕಡೆಗೆ ಇರುತ್ತಾಳೆ ಅಂತೈತೆ. ಕಾಜಲ್ ಗೋಸ್ ಟು ದ 20 ಮೀಟರ್ ವೆಸ್ಟ್ his house and then goes to 10 meter left. After his turn to her left and go to the 20 meter, how far he say from her house and in its direction ಅಂತೈತೆ. Let us solve this question. ಏನಂತ ಕೇಳಿದಾರ, ಇಲ್ಲಿ ಕಾಜಲ್ ಒಂದು ಕಡೆ ನಿಂತಾಳೆ, ಸೆಂಟರ್ ಮಾಡ್ಕೊಂಡು ನಿಂತಾಳೆ. ಅವಳ ಪಶ್ಚಿಮ ಅಂತಂದ್ರೆ ಈ ಕಡೆ ಬಂತು, ಪಶ್ಚಿಮ. ಇದು PSI 2017ರಲ್ಲಿ ಕೇಳಿದಂಥ ಪ್ರಶ್ನೆ. PSI 2017ರಲ್ಲಿ ಕೇಳಿದಂಥ ಪ್ರಶ್ನೆ. ಇಸ್ ಇಟ್ ಕ್ಲಿಯರ್? ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾಳೆ, 20 ಮೀಟರ್ ಹೋಗ್ತಾಳೆ. 20 ಮೀಟರ್ ಹೋಗಿರ್ತಾಳೆ. ಅವಳು ಎಡಕ್ಕೆ ತಿರುಗಿ ಹೋಗಿ ಮತ್ತೆ 10 ಮೀಟರ್ ಎಡ ಅಂತಾರ. ಇದು ರೈಟ್ ಆಗುತ್ತಾ, ಇದು ಲೆಫ್ಟ್ ಆಗುತ್ತಾ? ಸೊ ಹಾಗಾದ್ರೆ 10 ಮೀಟರ್ ತೆಳಗೆ ಬಂದಾನೆ, 10 ಮೀಟರ್. ಓಕೆ. ಇದಾದ ನಂತರ ಅವಳ ಎಡಕ್ಕೆ ಅಂದಾಗ ಇದು ಲೆಫ್ಟ್ ಆಗುತ್ತಾ, ಇದು ರೈಟ್? ಅವಳು ಯಾರೇ ಇರಲಿ ಆಕಿಗೆ ಲೆಫ್ಟ್ ಅಂದಾರ. ಸೊ ಹಾಗಾದ್ರೆ ಅವಳು ಮತ್ತೆ 20 ಮೀಟರ್ ಎಷ್ಟು ಬರ್ತಾಳೆ, ಹೋಗುತ್ತಾಳೆ. 20 ಮೀಟರ್ 20 ಮೀಟರ್ ಬರುತ್ತಾಳೆ. ಸೊ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, ಹೌದಾ? ಇಲ್ಲಿ ಬಂದಿರೋದು ಇಲ್ಲಿಗೆ ಸ್ಕ್ವೇರ್ ಚೌಕಾಕಾರ ಅಂದ್ರೆ ಈ ಉದ್ದ ಮತ್ತು ಇದು ಅಗಲ ಮತ್ತು ಅಗಲ ಎರಡು ಭಾಗಗಳು ಸೇಮ್ ಇದಾವ. ಉದ್ದ ಸೇಮ್ ಇದ್ದಾಗ ಉದ್ದ ಸೇಮ್ ಇದಾವ ಅಂತಂದ್ರೆ ಇದು 10 ಮೀಟರ್ ಆಗುತ್ತೆ. ಸೊ ಹಾಗಾದರೆ ಅಂತರ 10 ಮೀಟರ್. ಯಾವ ದಿಕ್ಕು, ದಕ್ಷಿಣ ದಿಕ್ಕು. ಯಾವ ದಿಕ್ಕಿಗೆ ಅಂದ್ರೆ 10 ಮೀಟರ್ ಹಿಂಗ 10 ಮೀಟರ್ ದೂರದಲ್ಲಿದ್ದಾಳೆ, ಪ್ಲಸ್ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾಳೆ, ದಕ್ಷಿಣಕ್ಕೆ ಆ ದಿಕ್ಕಿನಲ್ಲಿ ಇರುತ್ತಾಳೆ. ರಾಕೇಶ್
ಪೂರ್ವಕ್ಕೆ 20 ಮೀಟರ್ನಷ್ಟು ನಡೆದು ಬಳಿಕ ಆ ಎಡಗಡೆಗೆ ತಿರುಗಿ 15 ಮೀಟರ್ನಷ್ಟು ಸಾಗಿದ ನಂತರ ಆತನ ಬಲಕ್ಕೆ 25 ಮೀಟರ್ನಷ್ಟು ನಡೆದು ಬಳಿಕ ಬಲಕ್ಕೆ ತಿರುಗಿ 15 ಮೀಟರ್ನಷ್ಟು ಸಾಗುತ್ತಾನೆ. ಪ್ರಾರಂಭದ ಜಾಗದಿಂದ ರಾಕೇಶ್ ಎಷ್ಟು ದೂರದಲ್ಲಿದ್ದಾನೆ ಅಂತ ಹೇಳಿ. ರಾಕೇಶ್ ವಾಕ್ಸ್ 20 ಮೀಟರ್ ಟು ದ ಈಸ್ಟ್, ಟರ್ನ್ ಲೆಫ್ಟ್, ವಾಕ್ 15 meters, turn right, walk 25 meters, turn right again, go to 15 meters. How far will the Rakesh to be from the starting point? Let us start ಮಾಡೋಣ. ಒಂದು ಎಲ್ಲಿ ನಿಂತಾನಪ್ಪ ಅಂದ್ರೆ ಸೆಂಟರ್ ಪಾಯಿಂಟ್ ಮಾಡ್ಕೊಂಡು ನಿಂತಾನೆ. ಸೆಂಟರ್ ಪಾಯಿಂಟ್ ಮಾಡ್ಕೊಂಡು ಎಷ್ಟು ಪೂರ್ವಕ್ಕೆ ಮುಖ ಮಾಡಿ 20 ಮೀಟರ್ ನಡೆಯುತ್ತಾನೆ, 20 ಮೀಟರ್ ನಡೆಯುತ್ತಾನೆ. ಬಳಿಕ ತನ್ನ ಎಡಗಡೆಗೆ ತಿರುಗಿ ಅಂದಾರ ನಮಗ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಲೆಫ್ಟ್ ಆಗುತ್ತೆ. ಇನ್ನು ಎಷ್ಟು 15 ಮೀಟರ್ ನಡೀತಾನೆ. 15 ಮೀಟರ್ಸ್ ನಡೆಯುತ್ತಾನೆ. ಸಾಗಿದ ನಂತರ ತನ್ನ ಬಲಕ್ಕೆ ಅಂದಾರ, ತನ್ನ ಬಲ ಅಂತಾರ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಎಷ್ಟು 25 ಮೀಟರ್ಸ್ ನಡೆಯುತ್ತಾನೆ. 25 ಮೀಟರ್ಸ್ ನಡೆಯೋದು ಬಳಿಕ ಮತ್ತೆ ತನ್ನ ಬಲ ಅಂದಾರ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಇದು ಬಲಕ್ಕೆ ತಿರುಗಿ ಎಷ್ಟು 15 ಮೀಟರ್ ತೆಳಗೆ ಬರ್ತಾನೆ. 15 ಮೀಟರ್ ತೆಳಗೆ ಬರುತ್ತಾನೆ, 15 ಮೀಟರ್ ಕೆಳಗೆ ಬರುತ್ತಾನೆ. ಸೊ ಹಾಗಾದರೆ ಪ್ರಾರಂಭದ ದಿಕ್ಕಿನಿಂದ ರಾಕೇಶ್ ಎಷ್ಟು ದೂರದಲ್ಲಿದ್ದಾನೆ ಎಂದಾರ ಇಲ್ಲಿ 20 ಪ್ಲಸ್ 25 ಅಲ್ವಾ, ಹಾಗಾದರೆ 45 ಮೀಟರ್ ನಷ್ಟು ದೂರ ಇದ್ದಾನೆ. ಅವನು ಪ್ರಾರಂಭದಿಂದ ಎಷ್ಟು ಅಂತಂದ್ರೆ 45 ಮೀಟರ್ ಇದ್ದಾನ. ಹಾಗೆ ಯಾವ ದಿಕ್ಕು ಅಂತ ಕೇಳಿದರೆ ಇಲ್ಲಿ ಕೇಳಿಲ್ಲ. ಯಾವ ದಿಕ್ಕು ಅಂತಂದ್ರೆ ಪೂರ್ವದ ದಿಕ್ಕಿನ ಕಡೆಗೆ ಅವನು 45 ಮೀಟರ್ ಅಂತರದಾನ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಇದು ಕ್ಲಿಯರ್? 13ನೇ ಪ್ರಶ್ನೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಒಬ್ಬನು ಪೂರ್ವದ ದಿಕ್ಕಿಗೆ 1 ಕಿಲೋಮೀಟರ್ ನಡೆದು ನಂತರ ಅವನು ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದು ಹಾಗೆ ಮುಂದುವರೆದು ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಅಂತಿಮ ಅವನು ಉತ್ತರ ದಿಕ್ಕಿಗೆ ತಿರುಗಿ 9 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಆ ವ್ಯಕ್ತಿ ಪ್ರಾರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನ. ಮ್ಯಾನ್ ವಾಕ್ 1 kilometer towards east, then he turn south, walk 5 kilometer continuous and turn east and 2 kilometer. Finally he turn north and 9 kilometer. How far he is a person from the starting position ಅಂತಂದಾರ. ಪೊಸಿಷನ್ ಕೇಳಿದಾರೆ ಎಷ್ಟು ದೂರದಲ್ಲಿದ್ದಾನೆ ಅಂತೇಳಿ. ಹೌದಾ? 1 ಕಿಲೋಮೀಟರ್ ಪೂರ್ವಕ್ಕೆ ಮುಖ ಮಾಡಿ, 1 ಸೆಕೆಂಡ್, ಪೂರ್ವಕ್ಕೆ ಮುಖ ಮಾಡಿ 1 ಕಿಲೋಮೀಟರ್ ನಡೀತಾನೆ ಇವನು. ಹೌದಾ? 1 ಕಿಲೋಮೀಟರ್ ನಡೀತಾನೆ. ನಂತರ ಇಲ್ಲಿಗೆ ಇದು ಮುಗಿತ್ತು. ನಂತರ ಅವನ ದಕ್ಷಿಣಕ್ಕೆ ಅಂದಾರು. ಇಲ್ಲಿ ಈ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ದಕ್ಷಿಣಕ್ಕೆ. ಹೌದಾ? ದಕ್ಷಿಣಕ್ಕೆ ಎಷ್ಟು? 5 ಕಿಲೋಮೀಟರ್, 5 ಕಿಲೋಮೀಟರ್ ನಡೆದು ಮುಂದುವರೆದು ತನ್ನ ಪೂರ್ವ ಅಂದರೆ ಈ ಕಡೆ ಬತ್ತು, ಪೂರ್ವಕ್ಕೆ ತಿರುಗಿ 2 ಕಿಲೋಮೀಟರ್ಸ್ ನಡೆದು ಅಂತಿಮ ಉತ್ತರಕ್ಕೆ 9 ಕಿಲೋಮೀಟರ್ ಹೋಗೋಣ. ಎಷ್ಟು? 9 ಕಿಲೋಮೀಟರ್ಸ್. 9 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಆ ವ್ಯಕ್ತಿ ಪ್ರಾರಂಭಿಕ ಸ್ಥಾನದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾರ. ಹಾಗಾದರೆ ಇಲ್ಲಿ ನೋಡೋಣಂತ. ಇಲ್ಲಿ 1 ಐತೆ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ಸ್ ಐತೆ. ಇದು 2 ಕಿಲೋಮೀಟರ್ಸು. ಇದು 2 + 1 = 3 ಕಿಲೋಮೀಟರ್ಸ್ ಆಯಿತು. ಸೊ ಹಾಗಾದರೆ ನಮಗೆ ಇಲ್ಲಿಗಾಯಿತು. ಇಲ್ಲಿ 5 ಕಿಲೋಮೀಟರ್ ತೆಳಗೆ ಹೋಗಿದ್ದಲ್ಲ, 5 ಕಿಲೋಮೀಟರ್ ತೆಳಗಿಂದ್ರ ಮೇಲೆ ಬಂದಾನು. 5 - 9 ಅಂತಂದ್ರೆ 4 ಆಯಿತು. ಮತ್ತೆ ನಮಗೆ 4 ಸಿಕ್ತು. ಇನ್ನು ಸೂತ್ರ ಇತ್ತು AC² ಪೈಥಾಗೋರಸ್ನ ಪ್ರಮೇಯ, ಥೆರಾಟಿಕಲ್ ಥಿಯರಿ ಗೊತ್ತಿತ್ತು. AB² + BC². ಇಸ್ ಇಟ್ ಕ್ಲಿಯರ್? 3 + 4 ಕಾಮನ್ ಆಗೈತೆ. 9 ಪ್ಲಸ್ ಇದು 16 ಆಯಿತು. ಹಾಗಾದರೆ 25. AC² = 5.
ಎಷ್ಟು ದೂರದಲ್ಲಿದ್ದಾನೆ? ಅವನು ಕೇಳಿದ್ರೆ ಯಾವ ದಿಕ್ಕ ಕೇಳಿದ್ರೆ ಈಶಾನ್ಯ ದಿಕ್ಕು ಅಂತ ಹೇಳ್ಬೋದು. ಈಶಾನ್ಯ ದಿಕ್ಕು ಅಂತ ಹೇಳ್ಬೋದು. ಎಷ್ಟು ದೂರ ಅಂದ್ರೆ 5 ಕಿಲೋಮೀಟರ್ ಅಂತ ಹೇಳ್ಬೋದು. ಇದ ಡಿ.ಎಡ್ ಸಿ.ಇ.ಟಿ ಒಳಗೆ ಕೇಳಿದಂಥ ಪ್ರಶ್ನೆ. ಡಿ.ಎಡ್ ಸಿ.ಇ.ಟಿ ನಲ್ಲಿ ಕೇಳಿದಂಥ ಪ್ರಶ್ನೆ. ಈಶಾನ್ಯ 5 ಕಿಲೋಮೀಟರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವಶನ್. ರಾಜು ತನ್ನ ಮನೆಯಿಂದ ಹೊರಟು ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ನಡೆದು ಅಲ್ಲಿಂದ ದಿಕ್ಕು ಬದಲಾಯಿಸಿ ಪೂರ್ವದ ದಿಕ್ಕಿಗೆ 7 ಕಿಲೋಮೀಟರ್ ನಡೆದು ಅಲ್ಲಿಂದ ದಕ್ಷಿಣ ದಿಕ್ಕಿಗೆ 5 ಕಿಲೋಮೀಟರ್ ನಡೆದನು. ಹಾಗಾದರೆ ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತೇಳಿ. ರಾಜು ಲೀವ್ಸ್ ಹಿಸ್ ಹೌಸ್ ಅಂಡ್ ವಾಕ್ 5 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. ದೇರ್ ಹಿಯರ್ change the direction and walk 7 kilometer towards east and from there walk 5 kilometer towards the south. How far is from the house ಅಂತ ಕೇಳಿದಾರ. How far is from his house. ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾರ. ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾರ. ಇಲ್ಲಿ ಸಾಲ್ವ್ ಮಾಡೋದಂತ ಅವನು ಉತ್ತರ ಅಂದಾರಲ್ಲ, ಒಂದು ಪಾಯಿಂಟ್ ಇಟ್ಕೊಂಡು ಅವ ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ಸ್ 5 ಕಿಲೋಮೀಟರ್ ನಡೀತಾನೆ. 5 ಕಿಲೋಮೀಟರ್ ಫ್ರಮ್ ದ ನಾರ್ತ್. ಅಲ್ಲಿಂದ ದಿಕ್ಕು ಬದಲಾಯಿಸಿ ಪೂರ್ವದ ದಿಕ್ಕಿಗೆ, ಪೂರ್ವ ಅಂತಂದ್ರೆ ಈಸ್ಟ್, ಎಷ್ಟು 7 ಕಿಲೋಮೀಟರ್ಸ್ ಈಸ್ಟ್ ಇಲ್ಲಿಗೆ ಬಂದ. ಅಲ್ಲಿಂದ ಅವನು ದಕ್ಷಿಣಕ್ಕೆ 5 ಕಿಲೋಮೀಟರ್ ನಡೆಯುತ್ತಾನೆ. ಅಲ್ಲಿಂದ ಈ ಕಡೆ ಸೌತ್ ಎಷ್ಟು 5 ಕಿಲೋಮೀಟರ್ ಬರ್ತಾನೆ. ಹಾಗಾದ್ರೆ ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತಂದ್ರೆ ಇದು 7 ಕಿಲೋಮೀಟರ್ ಇತ್ತಲ್ಲ, ಇಲ್ಲಿ 7 ಕಿಲೋಮೀಟರ್ ಆಗಿರ್ತದೆ. ಎಷ್ಟು ಕಿಲೋಮೀಟರ್? 7 ಕಿಲೋಮೀಟರ್ಸ್. ಇಸ್ ಇಟ್ ಕ್ಲಿಯರ್? ನಂತರ ಇಲ್ಲೊಂದು ಕ್ವಶನ್ ನೋಡೋಣಂತ. ಇಬ್ಬರು ನಡಿಗೆಯನ್ನ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸಿದರು. ಇವರಿಬ್ಬರು 6 ಮೈಲಿಗಳಷ್ಟು, 6 ಮೈಲಿ ಅಂದಾರ 6 ಕಿಲೋಮೀಟರ್ ಅನ್ಕೊಳ್ಳೋಣ, ಎಷ್ಟಾದ್ರೂ ಅನ್ಕೊಳ್ಳೋಣ, ದೂರ ನಡೆದರು. ನಂತರ ಬಲಕ್ಕೆ ತಿರುಗಿ 8 ಮೈಲಿಯಷ್ಟು, ಇವನ್ ಬಲ ಹಾಕಾನ, ಇವನ್ ಬಲ ಹಾಕಾನ, 8 ಮೈಲಿಯಷ್ಟು ದೂರ ನಡೆದರು. ಅವರಿಬ್ಬರು ಪ್ರಾರಂಭಿಸಿದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾರೆ? Two people starts the walk in the opposite direction. They walk the 6 miles. Okay. Then turn the right and walk 8 miles. Again, how far are they are from the starting points ಅಂತಂದಾರ. ಸೊ ಈಸ್ ಇಟ್ ಬಿಡಿಸೋಣಂತ. ಹೆಂಗೆ ಬಿಡಿಸೋದು? ಒಂದು ಸೆಕೆಂಡ್, ಒಂದು ಸೆಕೆಂಡ್ ಒಂದು ಬ್ಲ್ಯಾಂಕ್ ಪ್ಲೇಸ್ ತೊಗೊಳ್ಳೋಣಂತ. ಇಬ್ಬರು ನಡಿಗೆ ಸ್ಟಾರ್ಟ್ ಮಾಡ್ತಾರಲ್ಲ, ಇಬ್ಬರು ಎಷ್ಟು? ಒಂದು ಸೆಂಟರ್ ಪಾಯಿಂಟ್ ಐತೆ, ಇಲ್ಲಿ ಸೆಂಟರ್ ಪಾಯಿಂಟ್ ಅನ್ಕೊಳ್ಳೋಣ. ಇಬ್ಬರು ವ್ಯಕ್ತಿಗಳು ಅನ್ಕೊಳ್ಳೋಣ. ಈ ಕಡೆ ಎ ಅನ್ಕೊಳ್ಳೋಣ, ಈ ಕಡೆ ಬಿ ಅನ್ಕೊಳ್ಳೋಣ. ಇವ ಈ ಕಡೆ 6 ಮೈಲಿ ಬರ್ತಾನೆ, ಇವನ 6 ಮೈಲಿ ಈ ಕಡೆ ಹೋಗ್ತಾನೆ. ಅಪೋಸಿಟ್ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ಬಿಡಿಸಿದಂಥ ಕ್ವಶನ್ಸ್ ಇದಾವ. ಇವನು ಬಲ ಹೋಗ್ತಾನೆ, ಇವನು ಬಲ ಹೋಗ್ತಾನೆ. ಇದು ಲೆಫ್ಟ್ ಆಗುತ್ತಾ, ಇದು ರೈಟ್ ಆಗುತ್ತಾ, ಇವನು ಇದು ರೈಟ್ ಆಗುತ್ತಾ, ಇವನು ಇದು ಲೆಫ್ಟ್ ಆಗುತ್ತಾ ಗೊತ್ತಿರಲಿ. ಅವರು ಇಬ್ಬರು ಬಲಕ್ಕೆ ತಿರುಗಿ ತಮ್ಮ ಬಲಕ್ಕೆ ಅಂದಾರ, ತಮ್ಮ ನಂತರ ನಡೆದು ನಂತರ ಬಲಕ್ಕೆ ತಿರುಗಿ ಅಂದಾರ 8 ಮೈಲಿ ಅಂದಾರ. ಅಂದ್ರ ಇವನ್ ಬಲ ಅಂತಂದ್ರ ಇಲ್ಲಿ 8 ಮೈಲಿ ಇವನ್ ತೆಳಗ್ ಬಂದಿರ್ತಾನ, ಇವ 8 ಮೈಲಿ ಇವ್ ಮ್ಯಾಲಾಗಿರ್ತಾನ. 8 ಮೈಲಿ ಇವ್ ಮ್ಯಾಲಾಗ್ಯಾನ, ಇವ್ ತೆಳಗ್ ಹೋಗ್ಯಾನ. ಹಾಗಾದರೆ ನಮಗ ಪ್ರಾರಂಭದ ಬಿಂದು ಅಂತ ಕೇಳಿದಾರೆ. ಇಲ್ಲಿ ಪ್ರಾರಂಭದ ಬಿಂದು ಇದ್ರೆ ಎಷ್ಟು ದೂರದಲ್ಲಿದ್ದಾನೆ ಅಂದ್ರ ಒಬ್ಬೊಂದು ಕಂಡು ಹಿಡಿದ್ರ ಒಬ್ಬೊಂದು ಗೊತ್ತಾಗುತ್ತ ಅಂತೇಳಿ. ಇಬ್ರು ಸೇಮ್ ಇದಾರ, ಹೌದಾ? ಇಬ್ರು ಸೇಮ್ ಅದಾರ ಅಂತಂದ್ರ ನಮಗ ಇಲ್ಲಿ ಇದ್ರದ್ದು ವಿಕರ್ಣದ ಗೊತ್ತಿಲ್ಲ, ವಿಕರ್ಣದ ಅಳತೆ ಗೊತ್ತಿಲ್ಲ, AC² ಗೊತ್ತಿಲ್ಲ ನಮಗ, ಹೌದಾ? ನಮಗ AC² = AB² ಪ್ಲಸ್ AC², AC ಅಲ್ಲ BC². ಓಕೆ. ಹಾಗಾದರೆ 8² ಪ್ಲಸ್ ಇದು 6 ಅಂದ್ರೆ 8 8
64 ಆರಾರ್ಲೆ 36 ಎರಡು ಕೂಡಿಸಿದ್ರೆ ಎಷ್ಟಾಯಿತು? 100 ಆಯಿತು. 100 ಅಂತಂದ್ರೆ ಎಷ್ಟಾಯಿತು? 10 ಮೈಲಿ ಆಯಿತು. ಇವಂದು 10 ಮೈಲಿದಾನು, ಇವನು 10 ಮೈಲಿದಾನ ಅಂತಂದ್ರೆ 10 ಮೈಲಿ. 10 ಮೈಲಿ. ಇದು KSRP SI ಪ್ರಶ್ನೆ ಪತ್ರಿಕೆ ಒಳಗೆ ಕೇಳಿದಂಥ ಕ್ವಶನ್. ಯಾವ್ದು ಪ್ರಶ್ನೆ ಪತ್ರಿಕೆ? KSRP 2012ರಲ್ಲಿ ಕೇಳಿದಂಥ ಪ್ರಶ್ನೆ. ಓಕೆ, ಇನ್ನು ಎರಡು ಪ್ರಶ್ನೆ ಇದಾವ. ಬಿಡಿಸಿ ಕ್ಲಾಸನ್ನು ಮುಗಿಸೋಣಂತ. ಶಹೀದ್ ಮತ್ತು ರೋಹಿತ್ ಸಮಾನ ಸ್ಥಳದಿಂದ ವಿರುದ್ಧ ದಿಕ್ಕಿಗಳಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ಪ್ರತಿ 1 ಕಿಲೋಮೀಟರ್ ನಂತರ ಶಹೀದ್ ಯಾವಾಗಲೂ ಎಡಕ್ಕೆ ತಿರುಗುತ್ತಾನೆ ಮತ್ತು ರೋಹಿತ್ ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ಕೆಳಗಿನಲ್ಲಿ ಹೇಳಿಕೆ ಯಾವುದು ಸರಿ? Shahid and Rohit started traveling the opposite direction from the same spot after every 1 kilometer. Shahid always turn left, Rohit always turn right. Which of the following statement in correct ಅಂತಂದಾರ. ಓಕೆ, ಈ ಕ್ವಶನ್ ಅನ್ನ ಬಿಡಿಸೋಣಂತ. ಏನ್ ಕೇಳಿದಾರ? ಶಹೀದ್ ಮತ್ತು ರೋಹಿತ್ ಸಮಾನ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸುತ್ತಾರೆ. ಪ್ರತಿ 1 ಕಿಲೋಮೀಟರ್ ನಂತರ, ಪ್ರತಿ 1 ಕಿಲೋಮೀಟರ್ ಒಂದು ಪಾಯಿಂಟ್ ಐತೆ. ಇಲ್ಲಿಂದ ಶಹೀದ್ ಹೋಗ್ತಾನೆ. ಈ ಕಡೆ ಶಹೀದ್ ಅನ್ಕೊಳ್ಳೋಣ, ಈ ಕಡೆ ರೋಹಿತ್ ಅನ್ಕೊಳ್ಳೋಣ. ಯಾವ್ದಾದ್ರು ಅನ್ಕೊಳ್ಳಿ, ರೋಹಿತ್ ಅನ್ಕೊಳ್ಳೋಣ. ಅವ್ರು ಏನು ಮಾಡ್ತಾರಂತಂದ್ರೆ 1 ಕಿಲೋಮೀಟರ್ ಆದ ನಂತರ ತಮ್ಮ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಸಿ ಪ್ರತಿ 1 ಕಿಲೋಮೀಟರ್ ನಂತರ ಯಾವಾಗಲೂ ಎಡಕ್ಕೆ ತಿರುಗುತ್ತಾರೆ. ರೋಹಿತ್ ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ರೋಹಿತ್ ಎಡ, ಇವನು ಬಲ. ಹೌದಾ? ಎಡಕ್ಕೆ ಯಾವಾಗಲೂ ಇದು ಬಲ, ಇದು ಎಡ. ಸೊ ಹಾಗಾದ್ರೆ ರೋಹಿತ್ ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ಅಂದ್ರೆ 1 ಕಿಲೋಮೀಟರ್ ಆಕತಿ, ಇಲ್ಲಿಗೆ ಬರ್ತಾನ. 1 ಕಿಲೋಮೀಟರ್ ಇವ್ ಬರ್ತಾನ, ಇವನು 1 ಕಿಲೋಮೀಟರ್ ಎಡಕ್ಕೆ ಬರ್ತಾನ. ಹೌದಾ? ವಾಪಸ್ ಅವ 1 ಕಿಲೋಮೀಟರ್ ಆದ ನಂತರ ಈ ಕಡೆ ಬಲ ಆಗುತ್ತೆ, ಇದು ಎಡ ಆಗುತ್ತೆ. ಇವಾಗ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಯಾವ್ದಾರು ಒಂದಾಗುತ್ತಲ್ಲ. ಮತ್ತೆ 1 ಕಿಲೋಮೀಟರ್ ಬರ್ತಾರೆ, ಯಾವಾಗಲೂ ಬಲಕ್ಕೆ ತಿರುಗುತ್ತಾನೆ. ಈ ಕೆಳಗಿನಲ್ಲಿ ಯಾವುದು ಸರಿ ಅಂತ ಸ್ಟೇಟ್ಮೆಂಟ್ ಇದಾವಲ್ಲ ಇಲ್ಲಿ. ಓಕೆ, ಇಲ್ಲಿ ಕ್ವಶನ್ ಅರ್ಥ ಆಗೈತಿ. ಇದನ್ನ ಕ್ವಶನ್ ನೆಕ್ಸ್ಟ್ ಪಾರ್ಟ್ 2 ಒಳಗೆ ಬಿಡಿಸೋಣ. ಇಲ್ಲಿ ಕ್ವಶನ್ ಅರ್ಥ ಆಗೈತಿ, ಅದ್ರ ಸ್ಟೇಟ್ಮೆಂಟ್ಸ್ಗಳು ಹಾಕ್ಬೇಕಾಗಿತ್ತು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಕ್ವಶನ್ ಅರ್ಧ ಟೈಪ್ ಮಾಡಿದ್ದಾರೆ, ಸಾರಿ. ಒಬ್ಬ ಮಹಿಳೆ ಉತ್ತರಕ್ಕೆ 12 ಕಿಲೋಮೀಟರ್, ನಂತರ ದಕ್ಷಿಣಕ್ಕೆ 6 ಕಿಲೋಮೀಟರ್, ಪೂರ್ವಕ್ಕೆ 8 ಕಿಲೋಮೀಟರ್ ನಡೆಯುತ್ತಾಳೆ. ಹಾಗಾದರೆ ಅವಳು ತನ್ನ ಆರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾಳೆ? ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕೇಳಿದಾರ. ಏನ್ ಕೇಳಿದಾರ ಅಂತಾರ? ಉತ್ತರಕ್ಕೆ ಮುಖ ಮಾಡಿ ನಿಂತಾನೆ. ಉತ್ತರಕ್ಕೆ ಎಷ್ಟು ಕಿಲೋಮೀಟರ್? 12 ಕಿಲೋಮೀಟರ್ ನಡೆಯುತ್ತಾನೆ. ಅನ್ಕೊಂಡಿದ್ದಾನ 12 ಕಿಲೋಮೀಟರ್ ನಡೆಯೋದು. ನಂತರ ತನ್ನ ದಕ್ಷಿಣಕ್ಕೆ ಅಂದಾರ ಮತ್ತ ಇಲ್ಲೇ ಇದ್ರೊಳಗೆ ಅರ್ಧ ಬರ್ತಾಳೋ, 6 ಕಿಲೋಮೀಟರ್ ಬರ್ತಾಳ. ಹೌದಾ? 6 ಕಿಲೋಮೀಟರ್ ನಡೆದು ಪೂರ್ವಕ್ಕೆ 8 ಕಿಲೋಮೀಟರ್, 8 ಕಿಲೋಮೀಟರ್ಸ್ ನಡೆದು ಹಾಗೆ ಅವಳು ತನ್ನ ಪ್ರಾರಂಭದ ಸ್ಥಳದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾಳೆ ಅಂತ ಕೇಳಿದಾರ. ಹಾಗಾದ್ರೆ ನಮಗೆ ಈ ಸೂತ್ರ ಹಚ್ಚೋಣಂತ. AC² = AB² + BC². ಓಕೆ, ವಿಕರ್ಣ ಗೊತ್ತಿಲ್ಲ ನಮ್ಗೆ, ವಿಕರ್ಣವನ್ನು ಕಂಡುಹಿಡಿಯೋಣಂತ. ಇಲ್ಲಿ 12ರೊಳಗೆ 6 ಮೈನಸ್ ಮಾಡ್ಕೊರಿ. 12ರೊಳಗೆ 6 ಮೈನಸ್ ಮಾಡಿದ್ರೆ 6 ಉಳಿತು. 6² + 8² ಐತೆ. 6 ಇದನ್ನ 6 8 64, 6 36, 6 36. ಎರಡು ಕೂಡಿಸಿದ್ರೆ ಎಷ್ಟಾಯಿತು? 100 ಆಯಿತು. ಹೌದಾ? ಇಲ್ಲಿ AC² ಇರುತ್ತೆ. AC² ಅಂತಂದ್ರೆ √100 = 10. AC = 100.
ಹೌದಾ? ಅವಳು ಯಾವ ದಿಕ್ಕು ಅಂತಾರ, ಇಲ್ಲಿ ಯಾವ ದಿಕ್ಕು ಅಂತ ಕೇಳಿದಾರ, ಇಲ್ಲಿ ಆರಂಭದ ದಿಕ್ಕು ಎ ಅಂತ ಕೊಟ್ಟಿದ್ರು ಸೆಂಟರ್ ಪಾಯಿಂಟ್, ಇಲ್ಲಿಂದ ಇಲ್ಲಿಗೆ ಅಂದ್ರ ಈಶಾನ್ಯ ದಿಕ್ಕು. 10 ಮೀಟರ್ ದೂರದಾಳು ಹಾಗೇನ ಈಶಾನ್ಯ ದಿಕ್ಕಿಗಿದ್ದಾಳೆ, ಈಶಾನ್ಯ ದಿಕ್ಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾವು ನಮ್ಮ ಕ್ಲಾಸನ್ನು ಈವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮತ್ತೆ ಹೊಸ ಚಾಪ್ಟರ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇದನ್ನ ನಾವು ಪಾರ್ಟ್ 2 ಮಾಡೋಣ ಅಂದ್ರೆ ಯಾರು ಕೇಳಿದ್ರೆ ಪಾರ್ಟ್ 2 ಮಾಡೋಣ ಅಂತ, ಇಲ್ಲ ಅಂದ್ರೆ ನಾಳೆಯ ದಿನ ಪ್ರೆಸ್ ಚಾಪ್ಟರ್ನ ವೆನ್ ಡಯಾಗ್ರಾಮ್ಸ್ ಅನ್ನ ತೆಗೆದುಕೊಂಡು ಬಂದು ತದನಂತರ ಗಡಿಯಾರ ಚಾಪ್ಟರ್ ತಗೊಳ್ಳೋಣ. ಓಕೆ, ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಇದಾವ, ಇನ್ನು ಅತಿ ಹೆಚ್ಚು ಅಂಕಗಳು ತಂದಂತ ಪ್ರಶ್ನೆಗಳು ಇದಾವ, ಅಂತ ಚಾಪ್ಟರ್ ಅಂತ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕ್ಲಾಸು ಮುಗಿದೋಗುತ್ತೆ. ಆಮೇಲೆ ಒಂದಿಷ್ಟು ಯಾವ ಪರೀಕ್ಷೆ ಇರ್ತಲ್ಲ ಆ ಪರೀಕ್ಷೆಯಲ್ಲಿ ಸ್ವಲ್ಪ ಯಾವ್ಯಾವ ಓಲ್ಡ್ ಕ್ವಶನ್ ಪೇಪರ್ ಇರಲ್ಲ, ಯಾವ್ಯಾವ ಉಳಿದೇವಲ್ಲ ಅವನನ್ನ ಬಿಡಿಸೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ ಅಂತ